ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನ ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತಿನ ವಿಷಯನೇ ನಿಮಗೆ ಹೇಳಿದ್ದೆ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ನಿಮ್ಮ ಸುತ್ತಮುತ್ತ ನೀವು ನೋಡುವಂಥ ಸಾಧನೆಗಳನ್ನಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಯಾರೆಲ್ಲ ಸ್ವಲ್ಪ ಕೆಚ್ಚತೆಯಿಂದ ಅವರ ಜೀವನ ನಡೆಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಸೊ ಅವ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಯಾರಾದ್ರೂ ನಿಮ್ಗೆ ಸ್ಪೆಷಲ್ ವುಮನ್ ಅಂತ ಅನಿಸ್ತಾ ಇದ್ದು, ಸೊ ಹಾಗೆ ಅವ್ರು ತುಂಬಾ ಕಷ್ಟಪಟ್ಟು ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಎದೆಗುಂದುತ್ತಾ ಇಲ್ಲ, ಹಾಗೆ ಅವ್ರ ಜೀವನದಲ್ಲಿ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅವರ ಒಂದು ಕಥೆನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಂಚ್ಕೋಬಹುದು. ಹಾಗೆ ನಮ್ಮ ಎಲ್ಲರ ಹೀರೋ ಅಂತಂದ್ರೆ ನಮ್ಮ ತಾಯಿ ಅಂತಾನೆ ಹೇಳ್ಬೋದು. ನೀವು ಕೂಡ ನಿಮ್ಮ ತಾಯಿಯ ಬಗ್ಗೆ ಇವತ್ತು ಮಾತಾಡ್ಬೋದು. ಸೊ ನಿಮ್ಮ ತಾಯಿ ಹೇಗೆ ಡಿಫ್ರೆಂಟ್ ಇದ್ದಾರೆ ಬೇರೆ ತಾಯಿಯರಿಗಾಗಿರ್ಬೋದು, ಅಥವಾ ನಿಮ್ಮ ತಾಯಿ ಮಾಡಿದ ಸಾಧನೆ ಮೇಲೆ ನಿಮ್ಗೆ ಯಾವ ವಿಷಯದಲ್ಲಿ ತುಂಬಾ ಹೆಮ್ಮೆ ಇದೆ ಅನ್ನೋಂಥದ್ದಾಗಿರ್ಬೋದು. ಸೊ ಮಾತಾಡ್ಬೋದು ಆ ಒಂದು ವಿಷಯದಲ್ಲಿ. ಸೊ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ನೀವು ಕೂಡ ನಿಮ್ಗೆ ಗೊತ್ತಿರುವಂತ ಕಥೆಗಳನ್ನಾಗಿರ್ಬೋದು, ನಿಮ್ಮ ಸುತ್ತಮುತ್ತ ನೋಡ್ತಾ ಇರುವಂತ ಸನ್ನಿವೇಶಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಸೆಲೆಬ್ರಿಟೀಸ್ ಬಗ್ಗೆನೂ ಮಾತಾಡ್ಬೋದು. ಆದ್ರೆ ನಿಮ್ಮ ಸುತ್ತಮುತ್ತ ನಡೀತಾ ಇರುವಂತ ಕಥೆಗಳನ್ನ ಮಾತಾಡಿದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ನಿಮ್ಮ ಸುತ್ತಮುತ್ತ ನಡೀತಿರುವಂತ ನೈಜ ಕಥೆಗಳನ್ನ ನೀವು ಮಾತಾಡಿದ್ರಿ ಅಂತ ಅಂದ್ರೆ ಸೊ ಅದರಿಂದ ಬೇರೆಯವರು ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಯಾರೆಲ್ಲ ಸಿಮಿಲರ್ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಸೊ ಯಾರೆಲ್ಲ ಸೇಮ್ ಪರಿಸ್ಥಿತಿಯಲ್ಲಿ ಇದ್ದಾರೆ, ಸೊ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಒಂಥರ ಐಡಿಯಾ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಕಥೆಗಳನ್ನ ಇವತ್ತು ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಆವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ. ಟಿವಿ ವಾಲ್ಯೂಮ್ ತುಂಬಾ ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ಗುಡ್ ಈವ್ನಿಂಗ್. ಹಲೋ, ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಂದ್ರಮ್ಮ ಅಂತ ಹೇಳಿ. ನಮಸ್ತೆ ಚಂದ್ರಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್, ಗೃಹಿಣಿ. ಸೂಪರ್. ಸೊ ಇದನ್ನ ವಿಷಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಹೇಳಿ ಮೇಡಮ್. ಇವತ್ತಿನ ವಿಷಯ ಬಂದ್ಬಿಟ್ಟು ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ಗೆ ಗೊತ್ತಿರೋಂತ ಸುತ್ತಮುತ್ತ ನೀವೆಲ್ಲ ನೋಡ್ತಾ ಇರೋಂತ ಪ್ರಕಾರ ಯಾರಾದ್ರೂ ನಿಮ್ಗೆ ಸ್ಪೆಷಲ್ ಅಂತ ಅನ್ಸಿದಾರ? ಸೊ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅವ್ರು ತುಂಬಾ ಚೆನ್ನಾಗಿ ಅವ್ರ ಜೀವನ ನಡೆಸ್ತಾ ಇದಾರೆ ಅನ್ನೋಂಥದ್ದು ಯಾವ್ದಾರ ಕಥೆಗಳು ನಿಮಗೆ ಗೊತ್ತಿದೆಯಾ? ಹಲೋ ಹಲೋ, ಕೇಳಿಸ್ತಾ ನಾನು ಹೇಳಿದ್ದು? ಹೇಳಿ. ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ, ನಾಳೆ ಬರ್ಡೇ ಇದೆ. ಅವ್ರ ಹೆಸರು? ಆಕಾಶ್ ಅಂತ ಹೇಳಿ. ಎಸ್, ಆಕಾಶ್ ಅವರಿಗೆ ಇವತ್ತು ಚಂದ್ರಮ್ಮ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅಡ್ವಾನ್ಸ್. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈಗ ಕರೆ ಮಾಡ್ತೀವಿ. ಬಾಯ್. ಎಸ್, ನೀವು ಕೂಡ ಹೇಳ್ಬೋದು ನಿಮ್ಮ ಬಳಿ ಯಾವ್ದಾದ್ರು ಕಥೆಗಳಿತ್ತು ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇರೋಂಥ ನೈಜ ಕಥೆಗಳು ಯಾವ್ದಾರು ಇತ್ತು ಅಂತಂದ್ರೆ, ಒಂದು ಉದಾಹರಣೆಯನ್ನ ನಾನು ಕೊಡೋದಾದ್ರೆ, ನಮ್ಮ ಅಜ್ಜಿ ಬಗ್ಗೆ ನಾನು ಮಾತಾಡೋದಾದ್ರೆ, ಸೊ ಅವರೊಂದು ಚಿಕ್ಕ ವಯಸ್ಸಲ್ಲೇ ಕೂಡ ಅವ್ರ ಮದುವೆ ಆಗುತ್ತೆ. ಸೊ 4 ಜನ ಅವ್ರಿಗೆ ಗಂಡು ಮಕ್ಳು ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ಮಕ್ಕಳಿನ್ನು ಚಿಕ್ಕವರಿರೋಂಥ ಟೈಮಲ್ಲೇ ಕೂಡ ನಮ್ಮ ತಾತ ತೀರ್ಕೊಳ್ತಾರೆ. ಸೊ ಇಂಥ ಸಮಯದಲ್ಲಿ ಅವ್ರು ಅವ್ರು ಇದ್ದಂಥ ಹಳ್ಳಿಯನ್ನ ಬಿಟ್ಟು ಇನ್ನೊಂದು ಹರಿಹರ ಅನ್ನೋ ಊರಿಗೆ ಬರ್ತಾರೆ. ಸೊ ಅಲ್ಲಿ ಬಂದು ಕೇವಲ ಬತ್ತಿಯನ್ನ ಮಾರಿ, ಕಲ್ಲನ್ನ ಕುಟ್ಟಿ, ಸೊ ಎಲ್ಲ ಸಾಕಷ್ಟು ಥರದ ಎಲ್ಲ ಜಾಬ್ಸ್ನ ಮಾಡಿ 4 ಜನ ಗಂಡು ಮಕ್ಕಳನ್ನ ಬೆಳೆಸ್ತಾರೆ. ಸೊ ಅದೊಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ನನಗೂ ಕೂಡ ತುಂಬಾ ಹೆಮ್ಮೆ ಇದೆ ನಮ್ಮ ಅಜ್ಜಿಯ ಮೇಲೆ. ಸೊ 4 ಜನ ಗಂಡು ಮಕ್ಕಳನ್ನ ಬೆಳೆಸೋದ್ರೆ ನಿಮ್ಗೆಲ್ಲ ಗೊತ್ತಿರೋದೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಬೆಳೆಯೋ ವಯಸ್ಸಲ್ಲಿ ತುಂಬಾನೇ ತಿಂತಾ ಇರ್ತಾರೆ ಗಂಡು ಮಕ್ಕಳು ಅಂತಾನೆ ಹೇಳ್ಬೋದು. ಸೊ ಆ ಒಂದು ಬೆಳೆಯುವಂತ ಮಕ್ಕಳನ್ನ ಕೂಡ ತುಂಬಾ ಚೆನ್ನಾಗಿ ಓದಿಸಿರ್ತಾರೆ, ಜೊತೆಗೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಒಬ್ಬ ತಾಯಿ 4 ಜನ ಗಂಡು ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಸುಲಭದ ಮಾತಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲೂ ಒಬ್ರು ಒಂಟಿ ಹೆಣ್ಣು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸಮಾಜದಲ್ಲಿ ಬದುಕುವಂಥದ್ದು. ಆದ್ರೂ ಕೂಡ ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಅವರ ಜೀವನವನ್ನು
ಜೀವನವನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬತ್ತಿ ಕುಸುಮಕ್ಕ ಅಂತ ಕೂಡ ಹೆಸರನ್ನ ಇದೆ, ಅವ್ರಿಗೆ ಹಂಗೆ ಕರೀತಾ ಇದ್ರು. ಸೊ ಈ ರೀತಿ ಒಂದು ಚಿಕ್ಕ ಚಿಕ್ಕ ಕೆಲಸನ ಮಾಡ್ಕೊಂಡು ಅವರು ಜೀವನವನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಬರ್ತಾರೆ. ಇದು ಒಂಥರ ಹೆಮ್ಮೆಯ ಒಂದು ಕತೆ ಅಂತಾನೆ ಹೇಳ್ಬೋದು. ಎಷ್ಟೇ ಕಷ್ಟಗಳೆಲ್ಲ ಬರ್ತಾ ಇದ್ರು ಕೂಡ ಅವರು ಎಷ್ಟು ಚೆನ್ನಾಗಿ ಅವ್ರ ಜೀವನವನ್ನ ನಡೆಸ್ಕೊಂಡು ಬಂದ್ರು, ಯಾವುದೇ ಒಂದು ಸ್ಪೇಸ್ ಅಲ್ಲಿ ಕೂಡ ಎದೆಗುಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರುವಂತ ಕತೆಗಳನ್ನ, ಈ ರೀತಿಯಾದಂತ ಕತೆಗಳನ್ನ ನೀವು ಕೂಡ ಹಂಚ್ಕೋಬಹುದು. ಸೊ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ತಾಯಿಯವರಾಗಿರ್ಬೋದು, ನಿಮ್ಗೆ ಗೊತ್ತಿರುವಂತ ಯಾರು ವ್ಯಕ್ತಿ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಯಾರ್ದಾರು ಹೆಣ್ಣು ಮಕ್ಕಳದು ಈ ರೀತಿ ಕತೆಗಳಿತ್ತು ಅಂದ್ರೆ ಅದನ್ನ ಇವತ್ತು ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮದೀನಿ ಮೇಡಮ್. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ಸೊ ಇವತ್ತು ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಇವಾಗ ಬಸ್ ಕಂಡಕ್ಟರ್ ಲೇಡೀಸ್ ಬಿಟ್ಟಾರ ಮೇಡಮ್. ಓಕೆ, ಹಾ, ಲೇಡೀಸ್ ಫಸ್ಟ್ ಮೇಡಮ್. ಓಕೆ, ಸೂಪರ್. ಜಗಳ ಆದ್ರೂ ಫಸ್ಟೇ, ಹೆಂಗಿದ್ರು ಫಸ್ಟೇ. ಓಕೆ, ಎಲ್ಲದರಲ್ಲೂ ಮುನ್ನುಗ್ ಬರ್ತಾ ಮೇಡಮ್. ಆದ್ರೆ ಗಂಡಸಿಗೆ ಅವ್ರು ಆಗದೇ ಇಲ್ಲ ಮೇಡಮ್. ಓಕೆ, ಪ್ರಾಬ್ಲಮ್ ಬಂದೇ ಬರುತ್ತೆ ಗಂಡಸರಿಗೆ. ಓಕೆ, ಈಗ ಏನೋ ಸಾಮಾನು ಕೊಡ್ಸಿಲ್ಲ ಅಂದ್ರೆ ನಮ್ಮ ಮೇಲೆ ಜೋರ್ ಮಾಡ್ತಾರೆ ಮೇಡಮ್. ಓಕೆ, ಹಾ, ಒಡೆಯ ಕೊಡ್ಸಿಲ್ಲ ಅಂದ್ರೆ ನಮ್ಮ ಮೇಲೆ ಮಾಡ್ತಾರೆ, ಜೆಂಟ್ಸ್ ಮೇಲೆ. ಓಕೆ, ಯಾಕಂದ್ರೆ ಲೇಡೀಸ್ ಫಸ್ಟ್ ಅಂತ ಎಲ್ಲಾ ಕಡೆ ಬಂದಿದೆ ಮೇಡಮ್. ಈಗ ಓಕೆ, ಅವರೇ ಡ್ರೈವರ್ ಆಗಿರ್ತಾರೆ, ಇಲ್ಲ ಆಂಬ್ಯುಲೆನ್ಸ್ ಓಡಿಸ್ತಿರ್ತಾರೆ. ಓಕೆ, ಸಾಕಷ್ಟು ನೋಡಿದೀನಿ ಮೇಡಮ್ ಈ ತರದ್ದು. ಓಕೆ, ಚೆನ್ನಾಗಿರ್ಬೋದು ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿಗೂ ಶುಭಚಂದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಫ್ಯಾಮಿಲಿ ಅವ್ರಿಗೆ, ಹಾಗೆ ನಮ್ಮ ಫ್ಯಾಮಿಲಿ ಅವರಿಗೆ, ಸ್ಪೆಷಲಿ ನಿಮ್ಮ ತಾಯಿಯವ್ರಿಗೆ, ಹಾಗೆ ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್ ಬಾಯ್. ಥ್ಯಾಂಕ್ ಯು ಮೇಡಮ್. ಹಲೋ, ಹಾ, ಹೇಳಿ ಮೇಡಮ್. ಕ್ರಿಕೆಟ್ ಆಡ್ಬೇಕಾದ್ರೆ ಇದು ಅಪೋಲೋ ಬಿಟ್ಟಿದ್ದಾರೆ ನೋಡಿ ಮೇಡಮ್, 5G 1600 ಓಕೆ, ಬಿಟ್ಟಿದ್ದಾರೆ. ಬಟ್ ಅವತ್ತು ಹೇಳೋದು ಮರ್ತಿದ್ದೆ ಮೇಡಮ್ ಮೊನ್ನೆ. ಓಕೆ, ಹಾ, ಅಷ್ಟೇ ಮೇಡಮ್, ಮತ್ತೆ ಸರಿ ಸರಿ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಕುಮಾರ್ ಅವ್ರು. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಎಸ್, ನೀವು ಕೂಡ ನಿಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಕತೆಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ, ಗೃಹಿಣಿ ಆಗೋದು ಸುಲಭದ ಕೆಲಸ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಮನೆಯಲ್ಲೇ ಇರಬೇಕಾಗುತ್ತೆ. ಸೊ ಹೊರಗಡೆ ಎಲ್ಲ ಒಡನಾಟ ಜಾಸ್ತಿ ಇರೋದಿಲ್ಲ. ಸೊ ಹೊರಗಡೆ ಹೋಗಿ ಬರ್ತಾ ಇರೋರಿಗೆ ಒಂಥರ ಮೈಂಡ್ ರಿಫ್ರೆಶ್ ಅಂತ ಆಗ್ತಿರುತ್ತೆ. ಸೊ ಆದರೆ ಮನೆಯಲ್ಲೇ ಇದ್ದಾರೆ ಅಂತಂದ್ರೆ ಒಂದು ಲೂಪಲ್ಲಿ ಸಿಗಾಕೊಂಡು ಬಿಟ್ಟಿರ್ತಾರೆ. ಎಲ್ಲರಿಗೂ ಅನ್ಸುತ್ತೆ ಪಾತ್ರೆ ತೊಳೆಯೋದೇನು, ಬಟ್ಟೆ ಒಗೆಯೋದೇನು, ಅಡುಗೆ ಮಾಡೋದೇನು, ಇದೆಲ್ಲ ಏನು ದೊಡ್ಡ ಕೆಲಸ ಅಲ್ಲ, ಈಸಿಯಾಗಿ ಮಾಡ್ಬೋದು ಅಂತ. ಬಟ್ ಸುಲಭದ ಕೆಲಸನೇ ತುಂಬಾ ಸಲ ನಾವು ರಿಪೀಟ್ ಆಗಿ ಅದನ್ನೇ ಮಾಡ್ತಾ ಇದೀವಿ ಅಂತಂದ್ರೆ ತಲೆ ಒಂಥರ ಒಂದೇ ಕೋಣೆಯಲ್ಲಿ ಬಂದಿ ಆಗಿರುತ್ತೆ ಅಂತ ಹೇಳ್ಬೋದು. ಖಾಲಿ ಒಂದು ತಲೆ ಇತ್ತು ಅಂದ್ರೆ ಅಲ್ಲಿ ತುಂಬಾ ಕೆಟ್ಟ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ ಕೆಲವೊಂದ್ಸಲ. ಸೊ ಆ ರೀತಿ ಯೋಚನೆಗಳನ್ನ ಒಂದು ಎದುರಿಸೋದು ಅಂದ್ರೆ ಅದು ಕೂಡ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಹಾಗೆ ಗೃಹಿಣಿಯ ಕೆಲಸದಲ್ಲಿ ಸಾಕಷ್ಟು ತರದ ಒತ್ತಡಗಳಿರುತ್ತೆ. ಸೊ ಎಲ್ಲರೂ ಅವ್ರನ್ನ ಕನ್ಸಿಡರೇ ಮಾಡ್ತಾರಲ್ಲ, ಅವ್ರದ್ದು ಒಂದು ಕೆಲಸ ಅಂತಾನೆ ನೋಡ್ತಾರಲ್ಲ. ಸೊ ಅದಕ್ಕೆ ಸ್ಯಾಲ್ರಿ ಕೂಡ ಇರೋದಿಲ್ಲ. ಸೊ ಇವಾಗ ರಜಾ, ಆವಾಗ ರಜಾ ಅಂತ ಏನಿರೋದಿಲ್ಲ. ಸೊ ಯಾವಾಗ್ಲೂ ಕೂಡ ಅದ್ರ ರನ್ನಿಂಗ್ ಆಗೇ ಇರುತ್ತೆ ಕೆಲಸ. ಜೊತೆಗೆ ಎಲ್ಲರ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ ಗೃಹಿಣಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಸೊ ಅವ್ರಿಗೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಅಪ್ರಿಸಿಯೇಷನ್ ಅನ್ನೋದು ಸಿಕ್ಕಿರೋದಿಲ್ಲ ಅವರಿಗೆ. ಸೊ ಯಾರು ಕೂಡ ನೀನು ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯಾ, ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇರೋದಿಲ್ಲ. ಆದ್ರೂ ಕೂಡ ಆ ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡ್ತಾ ಇರ್ತಾರೆ. ಇದು ಒಂಥರ ಒಂದು ಹೀರೋಯಿಕ್ ಆಗಿರುವಂತ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ಗೃಹಿಣಿಯರ ಕೆಲಸ ಕೂಡ ತುಂಬಾನೇ ಕಷ್ಟವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದು ಕೂಡ ಕಷ್ಟವಾದಂತ ಕೆಲಸ, ಅದನ್ನ ಕೂಡ ಎದುರಿಸ್ತಾ ಇರುವಂತ ಹೆಣ್ಮಕ್ಳು ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಬಳಿ ಇರುವಂತ ಕತೆಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ನೀವು ಕೂಡ ನಿಮ್ಮ ಕತೆಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಆಯ್ತಾ ಕಾಫಿ? ವಾಣಿ ಅವರಾ? ಹಾ, ಕರೆಕ್ಟ್. ನಮಸ್ತೆ ವಾಣಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೀವಿ. ಮೊನ್ನೆ ಯಾಕೋ ಒಂದೆರಡು ದಿನ ರಜಾ ಮಾಡಿದ್ರಲ್ಲ? ಹಾ, ಅದು ಅವಾಗ ಹೋದ್ವಾರ. ಹೋದ್ವಾರ. ಏನಕ್ಕೆ? ಅದು 2 ವಾರ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು, ಹಾಗಾಗಿ. ಹೌದಾ? ಓಕೆ. ಸೊ ಇದರ ವಿಷಯ ಗೊತ್ತಾಯ್ತಾ ವಾಣಿ ಅವರೇ? ಗೊತ್ತಾಯ್ತು, ಕೇಳಿಸ್ಕೊಂಡೆ. ಹಾ, ಹೆಣ್ಣಿನ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ವಿಷಯ ಇದಾವಪ್ಪ. ಓಕೆ. ಈಗ ಒಂದ್ ಹೆಣ್ಣು ಮನೆಗೆ ಅನ್ನೋದೇನು, ಒಂದು ಹೆಣ್ಣು ಒಳ್ಳೆತನದಲ್ಲಿದ್ರೆ ಪ್ರಪಂಚಕ್ಕೆ ಒಳ್ಳೇದನ್ನು ಮಾಡ್ಬೋದು. ಅದೇ ಕೆಟ್ಟತನದಲ್ಲಿದ್ರೆ ಆ ಹೆಣ್ಣಿನಿಂದ ಎಷ್ಟು ಕೆಟ್ಟ ಸೃಷ್ಟಿ ಆಗ್ಬೋದು ಅಷ್ಟು ಸೃಷ್ಟಿನೂ ಮಾಡ್ಬೋದು. ಓಕೆ. ಪ್ರತಿ ಒಂದು ಆಟೋ, ಒಂದು ಟೈಲರಿಂಗ್ ಇಂದ ಹಿಡಿದು ಒಂದು ರಾಜಕೀಯದವರೆಗೆನು ಎಲ್ಲಾ ವಿಚಾರದಲ್ಲೂ ಹೆಣ್ಣೆನೆ ಮುಂದೆ ಇರೋದು. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೆಣ್ಣಿಲ್ಲ ಅನ್ನೋಂತ ಇದೇನೆ ಇಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಹೆಣ್ಣಿದ್ದಾಳೆ. ಓಕೆ. ಅವ್ರವ್ರಿದು ಅವ್ರವ್ರಿಗೆ ಹೆಣ್ಣಿಂದು, ಅವ್ರು ಮಾಡೋ ಕೆಲ್ಸ ಅವ್ರ ವೃತ್ತಿ ಅವ್ರಿಗಿರ್ಬೋದು. ಉದಾಹರಣೆಗೆ ಗೃಹಿಣಿ ಆಗಿರೋದು ಏನ್ ಸಾಮಾನ್ಯ ಅಲ್ಲ.
ಅವ್ರದ್ದು ಅಷ್ಟೇ ಕಷ್ಟ ಇರುತ್ತೆ ಲೈಫ್. ಅದನ್ನ ಅವ್ರು ಹೊಂದ್ಕೊಂಡು ಅದನ್ನ ಅಷ್ಟು ಚೆನ್ನಾಗ್ ಮಾಡ್ಕೊಂಡು ಅಷ್ಟು ಚೆನ್ನಾಗ್ ನಿಭಾಯಿಸ್ಕೊಂಡು ಹೋಗ್ತಾರಲ್ಲ, ಅವರು ಸಹಿತ ಗ್ರೇಟೇನೆ. ಹೌದು ಹೌದಾ? ಹೌದು ಖಂಡಿತವಾಗ್ಲಿ. ಆ ಏನಪ್ಪಾ ಅಂದ್ರೆ ಈಗ ನಮ್ ತಾಯಿ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು, ನನ್ ಮಗಳಿರ್ಬೋದು, ಎಲ್ರು ಸಹಿತ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗ್ ಬೆಳೆಸ್ತಾ ಇದ್ದಾರೆ ಹೆಣ್ಮಕ್ಳನ್ನೆಲ್ಲ. ಓಕೆ. ನಮ್ಮಮ್ಮನೂ ಅಷ್ಟೇ ನನ್ನನ್ನ ತುಂಬಾ ಚೆನ್ನಾಗ್ ಬೆಳೆಸಿದ್ರು. ಅವ್ರಿಗೆ ಏನೇ ಕಷ್ಟ ಇದ್ರು, ಎಷ್ಟೇ ಕಷ್ಟ ಇದ್ರು ಅದನ್ನ ನನ್ನ ಹತ್ರ ತೋರ್ಸ್ಕೊಂಡ್ಲಿಲ್ಲ, ನನಗೆ ಹೇಳ್ಲಿಲ್ಲ ಅವರು. ಓಕೆ. ಚೆನ್ನಾಗ್ ನೋಡ್ಕೊಂಡ್ರು, ಚೆನ್ನಾಗ್ ಎಲ್ಲದನ್ನು ಹೇಳ್ಕೊಟ್ರು, ಚೆನ್ನಾಗ್ ಕಲ್ಸ್ಕೊಟ್ರು. ನಮ್ಮ ಅಜ್ಜಿನೂ ಅಷ್ಟೇನೆ. ಈಗ ಅದೇ ತರ ನನ್ ಮಗಳಿದ್ದಾಳೆ. ಓಕೆ. ಅವಳು ನನ್ನ ಎರಡನೇ ಅಮ್ಮ ಇದ್ದಾಗೆ. ವಾವ್. ಹಾ, ಇಮೋಷನಲ್ ಆಗ್ಬಿಟ್ರಿ ವಾಣಿ ಅವರೇ. ಹೌದು, ಯಾಕೆಂದ್ರೆ ಒಂದ್ ಹೆಣ್ಣು ಒಬ್ರಿಗಿದ್ರೆ ಅದ್ರದ್ದು ಎಷ್ಟು ಖುಷಿ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಹೌದು. ಹಾ. ಈಗ ನನಗೆ ಒಬ್ಳು ಮಗಳಿದ್ದಾಳೆ, ಅವಳು ಸೇಮ್ ನಮ್ಮಮ್ಮನ್ ತರನೇ. ಯಾವುದೇ ಕಷ್ಟದಲ್ಲಿ ಬಂದ್ರು ಬೇಗ ಅರ್ಥ ಮಾಡ್ಕೊತಾಳೆ. ವಾವ್. ಹಾ. ನಮ್ಮಮ್ಮ ಹೇಗ್ ನನ್ನ ನೋಡ್ಕೊಂತ ಇದ್ರು, ನನ್ ಮಗಳನ್ನು ಅಷ್ಟೇ ಚೆನ್ನಾಗಿ ನನ್ನ ನೋಡ್ಕೊಂತ ಇದ್ದಾಳೆ. ವಾವ್. ಹಾ. ಅದೇ ಖುಷಿ. ಒಂದೇನ್ ಗೊತ್ತಾ, ಒಂದ್ ಮನೆಗ್ ಒಂದ್ ಹೆಣ್ಣಿತ್ತು ಅಂದ್ರೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಹಾ. ಹೆಣ್ಣಿರ್ಬೇಕು, ಒಟ್ಟು ಮನೆಗೆ ಹೆಣ್ಣಿರ್ಬೇಕು. ಹೀಗೆ ಹೆಣ್ಣು ಮನ್ಸ್ ಮಾಡಿದ್ರೆ ಅವ್ರು ಮಾಡದೇ ಇರೋ ಯಾವುದೇ ಕೆಲ್ಸನೂ ಇಲ್ಲ, ಎಲ್ಲಾ ತರದ ಕೆಲ್ಸನೂ ಮಾಡ್ಬೋದು. ಅವ್ರಿಗೆ ಯಾವ್ದು ಕಷ್ಟ ಅಂತ ಅನ್ಸದೇ ಇಲ್ಲ. ಓಕೆ. ಆ ತರ ಅವ್ರು ಎಲ್ಲಾದನ್ನು ಸಹಿತ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಆ ಹಿಂದಿನಿಂದ ಈ ಪ್ರಕೃತಿಲಿ ಹೆಣ್ಣಿಗೆ ಆ ದೇವ್ರು ಕೊಟ್ಬಿಟ್ಟಿದಾನೆ ಎಲ್ಲದನ್ನು. ಹಾಗಾಗಿ ಹೆಣ್ಣಿಗಿರೋ ಸ್ಥಾನಮಾನ ಬೇರೆ ಎಲ್ಲೂ ಯಾರಿಗೂ ಸಿಗಲ್ಲ. ಅದನ್ನ ನಾವ್ ಎಷ್ಟು ಗೌರವಿಸ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಒಳ್ಳೆತನದಲ್ಲಿ ಎಲ್ರು ಇದ್ಕೊಂಡು ಹೋಗ್ಬೇಕು. ಓಕೆ ಸೂಪರ್. ತುಂಬಾ ಚೆನ್ನಾಗಿರುವಂತ ಮಾತನ್ನ ಹೇಳಿದ್ರಿ. ಸೊ ನಿಮ್ಗೆ ಯಾವ್ದಾದ್ರು ಕತೆ ಗೊತ್ತಿದ್ಯಾ? ಯಾರಾದ್ರೂ ಕಷ್ಟಗಳು ಬರ್ತಾ ಇದ್ರು ಕೂಡ ಯಾವ್ದಾದ್ರು ಹೆಣ್ಣು ಸೊ ಅವ್ರ ಜೀವನ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರಂತ ಕತೆಗಳು ನಿಮ್ಗೆ ಗೊತ್ತಿದ್ಯಾ? ಅದ್ರ ಈಗ ಉದಾಹರಣೆಗೆ ನಮಗೂ ನಿಮ್ಗೂ ಗೊತ್ತಿರೋ ಹಾಗೇನೆ ಸಾಲು ಮರದ ತಿಮ್ಮಕ್ಕ ಗೊತ್ತಾ? ಹಾ ಹಾ ಹೌದು. ಅವ್ರು ಎಷ್ಟು ಕಷ್ಟದ ಜೀವಿ ಅಂದ್ರೆ ಹೇಳಕ್ಕೆ ಆಗಲ್ಲಂತ ಅಷ್ಟು ಕಷ್ಟದ ಜೀವಿ ಅವರು. ಓಕೆ. ಇವಾಗ ನೋಡ್ರಿ ಅವ್ರಿಗೆ ಎಷ್ಟು ಹೆಸರಿದೆ, ಎಷ್ಟು ಕೀರ್ತಿ ಇದೆ ಅವ್ರಿಗೆ ಅನ್ನೋದು ನಮಿಗೂ ಗೊತ್ತಿರೋಂತ ವಿಚಾರನೇ, ನಿಮಿಗೂ ಗೊತ್ತಿರೋಂತ ವಿಚಾರನೇ. ನಾವೆಲ್ರು ಅವ್ರನ್ನ ಉದಾಹರಣೆಗೆ ತಗಂದ್ರೆ ಎಂತ ಕಷ್ಟ ಬಂದ್ರು ನಮಗೆ ಅದ್ ಕಷ್ಟ ಅಲ್ಲ ಅಂತ ಅನ್ಸುತ್ತೆ. ಹೌದಾ? ಹೌದು. ಅವರು ಸಾಲು ಮರದ ತಿಮ್ಮಕ್ಕ ಬೀದಿ ಬದಿಲಿ ಬಾಳೆಹಣ್ಣು ಹಿಡ್ಕೊಂಡ್ ವ್ಯಾಪಾರ ಮಾಡ್ತಾ ಇದ್ರಂತೆ. ಅವ್ರ ಮನ್ಸಿಗೆ ಅವಾಗ ಈ ನಮ್ ಪ್ರಕೃತಿ ಉಳಿಸ್ಬೇಕು ಅನ್ನೋ ಒಂದು ಮನ್ಸಿಗೆ ಬಂದು ಅವ್ರ ಅಂದಿನಿಂದ ಇಂದಿನವರೆಗೆ ನಮ್ಮ ದೇಶಕ್ಕೆ ನಾವೊಂದು ಗಿಡ ಒಂದ್ ಮರ ಹಾಳ್ ಮಾಡ್ಬಾರ್ದು ಅಂತ ಹೇಳಿ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಹಾಕಿ ಅವ್ರ ಹೆಸರನ್ನೇ ತಗೊಂಡ್ರು ಸಾಲು ಮರದ ತಿಮ್ಮಕ್ಕ ಅಂತ. ಹೌದು. ಅವ್ರೇನು ಬಾಳ ಇದ್ದಂತರು ಅಲ್ಲ, ಏನು ಇಲ್ಲ. ಎಷ್ಟು ಚೆನ್ನಾಗಿ ಅಂದ್ರೆ ಬಿಡು ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಈಗ ಧರ್ಮಸ್ಥಳದ ಹೇಮಾವತಿ ಅಮ್ಮನವರು ಗೊತ್ತಾ? ಹೆಗ್ಡೆ ಅವರ ಮನೆಯವರು. ಇವತ್ ಇನ್ನೊಂದೇನಪ್ಪಾ ಅಂದ್ರೆ ಹೇಮಾವತಿ ಅಮ್ಮರು, ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಾಗೂ ಹೆಗ್ಡೆ ಅವರ ಮದುವೆ ವಾರ್ಷಿಕೋತ್ಸವ ಇವತ್ತು. ಓಕೆ. ಅವರಿಂದ ತುಂಬಾ ಬಡ ಕುಟುಂಬಗಳಿಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಹೇಮಾವತಿ ಅಮ್ಮರಿಂದ ಅಷ್ಟೇ, ಹೆಗ್ಡೆ ಅವರಿಂದನೂ ಅಷ್ಟೇ. ದೇವ್ರು ಅವ್ರಿಗೆ ಯಾವಾಗ ಅವರೇ ದೇವ್ರು, ನಡೆದಾಡ ದೇವ್ರು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ದೇವ್ರು ಅವ್ರಿಗೆ ಯಾವಾಗ ಇದೇ ತರ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ರುನು ಎಲ್ಲಾ ಬಡವರಿಗಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು ಎಷ್ಟು ಸಪೋರ್ಟಿವ್ ಅವ್ರು ಇದಾರೋ ಇದನ್ನ ಅವ್ರು ಯಾವಾಗ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ. ಅವ್ರಿಬ್ರನ್ನ ಆ ಜೋಡಿ ಆ ಇಬ್ರನ್ನು ನೋಡ್ಕೊಂಡು ಎಲ್ಲಾ ಎಷ್ಟೋ ಜೋಡಿಗಳು, ಎಷ್ಟೋ ಕುಟುಂಬಗಳು ಅದನ್ನ ಆಧರಿಸ್ಕೊಂಡು ಹೋದ್ರೆ ಅವ್ರ ಮನೇಲಿ ಏನು ಮನಸ್ತಾಪ ಇರ್ಬೋದು, ಕೆಟ್ಟದ್ದಿರ್ಬೋದು, ಯಾವುದೇ ಒಂದು ಆ ಮನೇಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವ್ರದ್ದು ಮದ್ವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಅದನ್ನ ನೀವು ಮೇನ್ ಮೆನ್ಷನ್ ಮಾಡಿ ಹೇಳ್ಬೇಕು ನನಗೆ. ಹೇಳಿ, ಅವ್ರ ಹೆಸರು ಹೇಳಿ ಒಂದ್ಸಲ. ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಾಗೂ ಹೆಗ್ಡೆ ಅವರು. ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಾಗೆ ಹೆಗ್ಡೆ ಅವರಿಗೆ ಇವತ್ತು ವಾಣಿಯವರ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಇದನ್ನ ನೀವು ಮೆನ್ಷನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಾಣಿಯವರೇ, ಇಷ್ಟೆಲ್ಲ ಒಳ್ಳೆ ಮಾತುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಮಾಡ್ತಾ ಇರೋಣ. ಥ್ಯಾಂಕ್ ಯು. ಶುಭ ಸಂಜೆ. ಶುಭ ಸಂಜೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಒಂದು ಒಳ್ಳೆ ವಿಷಯವನ್ನ ಹೇಳಿದ್ರು. ಸೊ ಎಲ್ಲ ಎಷ್ಟು ಸಾಧನೆಗಳನ್ನ ಮಾಡ್ತಾರೆ ನಮ್ಮ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಕೂಡ ಮಾತಾಡಿದ್ರು. ತುಂಬ ಖುಷಿ ಅನಿಸ್ತು ಅವರ ಮಾತನ್ನ ಕೂಡ ಕೇಳಿ. ನೀವು ಕೂಡ ನಿಮಗೆ ಗೊತ್ತಿರುವಂಥ ಕಥೆಗಳನ್ನು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ನಿಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಕಥೆಗಳನ್ನು ಹಂಚ್ಕೋಬಹುದು. ಅಂದರೆ ನಿಮಗೆ ಗೊತ್ತಿರುತ್ತೆ, ಸೊ ಯಾರೋ ಈ ರೀತಿ ಮಾಡ್ತಾ ಇರ್ತಾರೆ ಅಥವಾ ಏನಾದ್ರು ಒಂದು ಅಬ್ಯೂಸ್ ಆಗಿರುತ್ತೆ, ಅದರಿಂದ ಹೊರಗಡೆ ಬಂದಿರ್ತಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ಸೊ ಯಾರೋ ಒಬ್ರು ಕೇಳ್ತಾ ಇದ್ದೆ, ನಾನು ಕೂಡ ರೀಸೆಂಟ್ ಆಗಿ ಕತೆ, ನನಗೆ ಅವ್ರ ಪರಿಚಯ ಇಲ್ಲ. ಸೊ ಆದ್ರೂ ಕೂಡ ನಮ್ಮ ಎದುರುಗಡೆ ಮನೆ ಇರುವಂಥ ಒಬ್ರು ಆಂಟಿ ಹೇಳ್ತಾ ಇದ್ರು
ಕಥೆಯನ್ನ. ಸೊ ಅವರ ಪ್ರಕಾರ ಅವ್ರು ಹೇಳ್ತಾ ಇದ್ದಂಥ ಕತೆ ಪ್ರಕಾರ ಸೊ ಏನಾಗುತ್ತೆ ಅಂದ್ರೆ ಗಂಡ ಕುಡಿದು ಬಂದು ತುಂಬಾ ಹೊಡಿತಾ ಇದ್ರಂತ ಹೆಣ್ಣು ಮಗಳಿಗೆ, ತುಂಬಾನೇ ಹೊಡಿತಾ ಇದ್ರು, ತುಂಬಾನೇ ಅವರಿಗೆ ಶೋಷಣೆಯನ್ನ ಮಾಡ್ತಾ ಇದ್ರು. ಸೊ ಆದ್ರೂ ಕೂಡ ಸೊ ಅವ್ರು ತುಂಬಾ ಕೆಚ್ಚತೆಯಿಂದ ಅವರ ಮಕ್ಕಳನ್ನ ಕರ್ಕೊಂಡು ಆ ಒಂದು ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ತಾರೆ, ಆ ಮನೆಯಿಂದ ಹೊರಗಡೆ ಬಂದು ಅವರ ಜೀವನವನ್ನ ಕಟ್ಕೋತಾರೆ. ಸೊ ತುಂಬಾ ಕಷ್ಟಗಳು ಬರುತ್ತೆ ಆ ರೀತಿ ಹೊರಗಡೆ ಬಂದಾಗ, ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಸಮಾಜ ಒಂದ್ ರೀತಿ ನಿಂದಿಸ್ತಾ ಇತ್ತು ಅಂತಂದ್ರೆ ಸುತ್ತಮುತ್ತ ಎಲ್ಲ ಒಂದ್ ಕಡೆ ಕಷ್ಟಗಳು ಬರ್ತಾ ಇರುತ್ತೆ. ಸೊ ಎಲ್ಲಾ ಕಷ್ಟಗಳನ್ನ ಎದುರಿಸಿ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ತಾರೆ. ಇದು ಒಂಥರ ಸಾಧನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಗೊತ್ತಿರುವಂತ ಈ ರೀತಿಯಾದಂತ ಕಥೆಗಳನ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನೀವು ಕೂಡ ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಇವತ್ತು ಹೆಣ್ಣು ಮಕ್ಕಳ ಸಾಧನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಗೆ ಯಾವ್ದಾರ ಕಥೆಗಳು ಗೊತ್ತಿತ್ತು ಅಂದರೆ ಸುತ್ತಮುತ್ತ ನಡೀತಾ ಇರೋದಂಥ ಸನ್ನಿವೇಶಗಳನ್ನು ಕೂಡ ನೀವು ಖಂಡಿತವಾಗ್ಲೂ ಹಂಚ್ಕೋಬಹುದು. ಸಾಕಷ್ಟು ಸನ್ನಿವೇಶಗಳಿರುತ್ತೆ, ನಾವು ಒಂದು ಸ್ವಲ್ಪ ಗಮನಿಸಿ ನೋಡಿದ್ವಿ ಅಂತಂದರೆ ಗೊತ್ತಾಗುತ್ತೆ ಎಲ್ಲರೂ ಎಷ್ಟು ಕಷ್ಟದಿಂದ ಹೊರಗಡೆ ಬಂದು ಎಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತ. ಅವರವ್ರ ಜೀವನದಲ್ಲಿ ಒಂಥರ ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಗುರುತಿಸಿ ಮಾತಾಡುವಂಥ ಇವತ್ತು ದಿನ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಮಾತಾಡ್ಬೋದು ನಿಮಗೆ ಗೊತ್ತಿರುವಂತ ವಿಷಯಗಳ ಬಗ್ಗೆ. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನಾನ್ ಮಂಜುಳಾ. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಮೇಡಮ್. ಸೊ ಇದನ್ನ ವಿಷಯ ಗೊತ್ತಾಯ್ತಾ ನಿಮ್ಗೆ? ಹಾ, ಗೊತ್ತಾಯ್ತು ಮೇಡಮ್. ಎಸ್, ಹೌದು, ಹೇಳಿ. ನಿಮ್ಮ ಬಳಿ ಯಾವ್ದಾರ ಕಥೆಗಳಿದೆಯಾ ಆ ಥರದ್ದು? ಕತೆ ಅಂದ್ರೆ ನಾವು ನೋಡಿರೋದು ನಮ್ಮ ತಾಯಿನೇ ಮೇಡಮ್ ನಮಗ್ ಮಾದರಿ. ನಾವು ನೋಡಿರೋದ್ರಲ್ಲಿ ಗ್ರೇಟ್ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ, ಓಕೆ, ಓವರ್ ಆಲ್ ನಮ್ಮ ಫ್ಯಾಮಿಲಿನಲ್ಲಿ ನಾನ್ ನೋಡಿರೋ ಪ್ರಕಾರ ಹೆಣ್ಮಕ್ಳಲ್ಲಿ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ ಮತ್ತೆ ನಮ್ಮ ತಾಯಿ ಇಬ್ರುನು, ಓಕೆ, ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅತ್ತೆನೇ. ಅವರು ಮೊನ್ನೆ ಎಕ್ಸ್ಪೈರ್ ಆದ್ರು, ಹೇಳಿದ್ನಲ್ಲ ಮೇಡಮ್, ಓಕೆ, ಅವರು ಹಂಗೆ ಇದ್ರು. ನಮ್ಮ ತಾಯಿ ಬಗ್ಗೆ ನೋಡಿರೋದ್ರಲ್ಲಿ ಆತರ ಮಾದರಿ ಮಹಿಳೆ ಅಂದ್ರೆ ನಮ್ಮ ತಾಯಿ ಮೇಡಮ್. ಓಕೆ, ಹಾ, ಅಂದ್ರೆ ಅವ್ರಿಗೂ ಇಲ್ಲಿ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಮ್ ತಾಯಿನೇ ಹಿರಿಯವ್ರು ಎಲ್ಲರಿಗಿಂತಲೂ. 3 ಫ್ಯಾಮಿಲಿ ಒಟ್ಟಿಗೆ ಇದ್ರು ಮೇಡಮ್. ಎಲ್ಲರೂ ಒಬ್ಬೊಬ್ರಿಗೆ 5, 7, 6 ಜನ ಮಕ್ಳು ಇದ್ರು ಎಲ್ರಿಗೂನು. ಓಕೆ, ಅಂತದ್ ದೊಡ್ಡ ಫ್ಯಾಮಿಲಿನಲ್ಲಿ ಎಲ್ಲರೂ ನಮ್ ತಾಯಿನೇ ಕರಿತಿದ್ರು ಪ್ರತಿಯೊಂದಕ್ಕೂ. ಇಲ್ಲಿ ನಮ್ಮ ಅಮ್ಮಂಗ್ ತಾಯಿ ಅಂತಿದ್ರು. ನಮ್ಮ ಅಮ್ಮನ ಹೆಸರು ಸುವರ್ಣಮ್ಮ ಅಂತ ಹೇಳಿ, ತಾಯಿ ಅಂತಂದೇಳಿ ಇಲ್ಲಿ ಎಲ್ಲಾರ್ಗುನು ನಮ್ಮ ಅಮ್ಮ ಅಷ್ಟೊಂದು ಫೇವ್ರೇಟ್ ಆಗಿತ್ತು ಇಲ್ಲಿರೋವ್ರಿಗೆ ತಾಯಿ ಮನೆಯಲ್ಲಿ. ಆಮೇಲೆ ಮದ್ವೆ ಹೋದ್ಮೇಲೆ ಗಂಡನ ಮನೇಲಿ ನಮ್ಮ ಅಪ್ಪಾಜಿಗೆ ಇನ್ಕಮ್ ಏನೋ ಚೆನ್ನಾಗಿತ್ತು ಮೇಡಮ್. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ನಮ್ಮ ಅಪ್ಪಾಜಿ, RI ಆಗಿದ್ರು. ಆದ್ರೆ ಅವರು ಸ್ವಲ್ಪ ಖರ್ಚು ಜಾಸ್ತಿ ಮಾಡೋರು, ಮತ್ತೆ ಜನಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡೋರು. ದುಡ್ಡು ಕಾಸಿಂದು ಮತ್ ವಾಪಸ್ ಇಸ್ಕೊಂತಿರ್ಲಿಲ್ಲ. ಅವ್ರು ಯಾರು ಕೇಳಿದ್ರಂದ್ರೆ ಹಂಗೆ ಕೊಟ್ಬಿಡ್ತಿದ್ರು. ಅವರು ಸ್ವಲ್ಪ ವೈಯಕ್ತಿಕವಾಗಿ ಖರ್ಚು ಜಾಸ್ತಿ ಮಾಡೋರು. ಬರ ಅಲ್ಲಿ ಸ್ವಲ್ಪ ಇನ್ಕಮ್ ನಲ್ಲೇ ನಮ್ಮಮ್ಮ 6 ಜನ ಮಕ್ಳು ಮೇಡಮ್. ನಾವು 6 ಜನ ಮಕ್ಳು ಅಷ್ಟ್ರಿಗೂ ಎಜುಕೇಶನ್ ಕೊಡ್ಸಿ ಎಲ್ಲರಿಗೂ ಚೆನ್ನಾಗೇ ಮದ್ವೆ ಮಾಡಿ ಸಮಾಜದಲ್ಲಿ ಇವತ್ತು ನಮ್ಮ ಫ್ಯಾಮಿಲಿನ ಎಲ್ಲರೂ ಕೂಡ ಶಬಾಸ್ ಅಂತ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮಮ್ಮ ಮಕ್ಳನ್ನೆಲ್ಲರನ್ನು ಸಾಕಿ ಎಲ್ಲರನ್ನೂ ಒಂದ್ ಹಂತಕ್ಕೆ ತಂದ್ರು ಮೇಡಮ್. ಎಲ್ಲಾರು ನಾನೊಬ್ಳಿಗೆ ಬೇಗ ಮದ್ವೆ ಬಿಟ್ರೆ ಉಳಿದವ್ರು ಎಲ್ಲರೂ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದಾರೆ. ನಮ್ಮ ತಂಗಿಯರು ಸಂಬಂಧ ಎಲ್ಲ. ವಾವ್, ಸೂಪರ್, ತುಂಬಾ ಒಳ್ಳೆ ಕತೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಅದಕ್ಕೆ ಒಂದ್ ಪಯಂ ಬರ್ದಿದ್ದೀನಿ ಮೇಡಮ್ ನಮ್ಮ ತಾಯಿ ಬಗ್ಗೆ. ಹಾ, ಖಂಡಿತ ಹೇಳಿ. ಅಮ್ಮ ಎಂದರೆ ಒಂದು ಸುಮಧುರ ಗಾನ, ಇದು ಆಕೆಯ ಜೀವನದ ಕಡಲಿನ ಯಾನ. ತಂದೆ ತಾಯಿಯ ಮುದ್ದಿನ ಕಣ್ಮನೆಯಾಗಿ ಬೆಳೆದು ತುಂಬು ಕುಟುಂಬದ ಎಲ್ಲರ ಅಕ್ಕರೆಯ ಗಿಣಿಯಾಗಿ ನಲಿದು ಗ್ರಾಮ ಲೆಕ್ಕಾಧಿಕಾರಿಯನ್ನು ಕೈ ಹಿಡಿದು ಲೆಕ್ಕವಿಲ್ಲದಷ್ಟು ಕಷ್ಟ ಸಂಕಷ್ಟಗಳನ್ನು ಎದುರಿಸಿ 6 ಮಕ್ಕಳನ್ನು ಸಹ ಯಾರು ಊಹಿಸದ ರೀತಿಯಲ್ಲಿ ಸಲಹೆ ಪೋಷಿಸಿದಾಕೆ ತನ್ನ ಸರ್ವಸ್ವವನ್ನು ಮಕ್ಕಳಿಗೆ ದಾರಿ ಎರೆದು ತಾಯಿ ಜನ್ಮವ ಸಾರ್ಥಕ ಪಡಿಸಿಕೊಂಡಾಕೆ ಅಳಿಯಂದಿರು ಹಾಗೂ ಸೊಸೆಯಂದಿರಿಗೂ ಸಹ ಅತ್ತೆ ಎಂಬ ಬಿಂಕ ತೋರದೆ ತಾಯಿಯಾಗಿ ಮಾತೃ ವಾತ್ಸಲ್ಯವ ಅವರಿಗೆ ತೋರಿದಾಕೆ ಮಕ್ಕಳ ಸುಖದಲ್ಲಿ ಸಂತಸವನ್ನುಂಡಾಕೆ ಬಿದ್ದಾಗ ಮೇಲಕ್ಕೆತ್ತಿ ಗೆದ್ದಾಗ ಬೆನ್ನು ತಟ್ಟಿ ಹುರುಪು ಹುಮ್ಮಸ್ಸು ತುಂಬಿದಾಕೆ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಮನೆಯ 2 ಮನೆಯ ಕೀರ್ತಿ ಕಲಶವನ್ನು ಎತ್ತಿ ಹಿಡಿದಾಕೆ. ಇದು ನಮ್ಮ ತಾಯಿ ಬಗ್ಗೆ ಬರ್ತಿರೋದು. ಸೊ ಸ್ವೀಟ್, ತುಂಬಾ ಅರ್ಥಭರಿತವಾಗಿದೆ. ತುಂಬಾ ಫೀಲಿಂಗ್ಸ್ ಅಲ್ಲಿ ಬರ್ದಿದ್ರ ಅಂತಾನೆ ಗೊತ್ತಾಗ್ತಾ ಇದೆ.
ಮದರ್ಸ್ ಡೇ ಬಗ್ಗೆ ಬರೆದಿದ್ದೆ ಮೇಡಮ್. ಸಿಂಚನವ್ರು ಇದ್ದಾಗ ಮದರ್ಸ್ ಡೇ ಹೇಳಿದ್ದೆ ಅದು. ಓಕೆ, ಸೊ ತುಂಬ ಚೆನ್ನಾಗಿದೆ ಕವಿತೆ ನಿಮ್ಮದು. ಹಾ ಮೇಡಮ್. ಓಕೆ, ಸೊ ನಿಮ್ಮ ಬಳಿ ಮತ್ತೆ ಯಾವ್ದಾದ್ರು ಕತೆ ಇದೆ ನಿಮ್ಮ ಪುಸ್ತಕದಲ್ಲಿ ಓದಿರೋವಂಥದ್ದು ಯಾವ್ದಾದ್ರು? ಹಾ ಮೇಡಮ್, ಅದು ತಾಯಿ ಹೆಣ್ಣಿನ ಒಂದು ಹಿರಿಮೆ ಬಗ್ಗೆ ಅಂತ ಅಂದ್ರೆ ಇದು ವೀರಮಾತೆ ಜೀಜಾಬಾಯಿ ಇರ್ತಲ್ಲ ಮೇಡಮ್. ಓಕೆ, ಹೇಳಿ. ವೀರಮಾತೆ ಜೀಜಾಬಾಯಿ ಚಿಕ್ಕವಳಿದ್ದಾಗ ಒಂದ್ಸಲ ಶಿವಾಜಿ ತಾಯಿ ಜೀಜಾಬಾಯಿ ಜೀಜಾಬಾಯಿ ಪ್ರಭಾವ ತುಂಬಾ ಇರುತ್ತೆ, ಅವ್ರ ತಾಯಿ ಪ್ರಭಾವ ಅವ್ರ ಮೇಲೆ. ಅವರು ಚಿಕ್ಕವರಿದ್ದಾಗ ಒಂದ್ಸಲ ಆಟ ಆಡ್ತಿರ್ತಾರೆ, ಪಗಡೆ ಆಟ ಆಡಿದಾಗ ಅವರು ಶಿವಾಜಿ ಸೋಲ್ತಾರೆ ಅವ್ರ ತಾಯಿ ಹತ್ರ. ಸೋತಾಗ ಅದಕ್ಕೆ ನೀನು ಗೆದ್ದಿದೆಯಲ್ಲ, ಅದಕ್ಕೋಸ್ಕರ ನಿನಗೆ ನಾನು ಏನ್ ಬಹುಮಾನ ಕೊಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವಳು ನೀನ್ ಕೊಡೋದಾದ್ರೆ ಸಿಂಹಗಡದ ಕೋಟೆ ಅಂತ ಇರುತ್ತೆ ಮೇಡಮ್. ಆ ಸಿಂಹಗಡದ ಕೋಟೆ ಅನ್ನೋದು ತುಂಬಾ ಪ್ರಸಿದ್ಧವಾದ ಕೋಟೆ ಆಗಿನ ಕಾಲಕ್ಕೆ. ಅದು ಅದನ್ನ ವಶಪಡಿಸ್ಕೊಂಡು ಸಿಂಹಗಡದ ಕೋಟೆನ ಕೊಡ್ಬೇಕು ನೀನು ನನಗೆ, ಗೆದ್ಕೋಬೇಕು ನಿನ್ಗೆ, ಅದೇ ಬಹುಮಾನ ನನಗೆ ನೀನ್ ಕೊಡ್ಬೇಕಾಗಿತ್ತು ಅಂತ ಕೇಳ್ತಾನೆ ಅವ್ರ ತಾಯಿ. ಅದಕ್ಕೆ ಅದು ಅಷ್ಟು ಈಸಿ ಇರಲ್ಲ, ತುಂಬಾ ಕಷ್ಟ ಅದು ಸಿಂಹಗಡದ ಕೋಟೆಯನ್ನ ಗೆಲ್ಲೋದು. ಅದನ್ನ ಅವಳನ್ನ ಅಷ್ಟೇ ಮಟ್ಟಿಗೆ ತಯಾರು ಮಾಡಿ ಅವನು ಶಿವಾಜಿ ಇನ್ನೊಬ್ಬ ತಾನಾಜಿ ಅಂತ ಒಬ್ಬನು ದಂಡನಾಯಕ ಇರ್ತಾನೆ, ಅವನ ಜೊತೆ ಸೇರಿ ಅವನು ಶಿವಾಜಿ ಕೊನೆಗೆ ಸಿಂಹಗಡದ ಕೋಟೆಯನ್ನ ಗೆದ್ದು ಕೊಡ್ತಾನೆ, ಅವ್ರ ತಾಯಿ ಆಸೆಯನ್ನ ಈಡೇರಿಸ್ತಾನೆ. ಆಮೇಲೆ ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ ಅವ್ಳು ಚಿಕ್ಕವಳಿದ್ದಾಗ ಜೀಜಾಬಾಯಿ ಶಿವಾಜಿ ಚಿಕ್ಕವರಿದ್ದಾಗ ಒಂದ್ಸಲ ಹೊರಗಡೆ ಹೋಗುತ್ತಾಳೆ. ಅವರಿಗೆ ತುಂಬಾ ಹಸಿವಾಗಿ ಅಳ್ತಾ ಇರ್ತಾರೆ. ಅಳ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಅರಮನೆಗೆ ಇರ್ತಕ್ಕಂಥ ದಾಸಿ ಆ ಮಗುಗೆ ಶಿವಾಜಿಗೆ ಹಾಲು ಕೊಡ್ತಾಳೆ. ಅದಕ್ಕೆ ಅವಳು ಬಂದು ಕೇಳಿದಾಗ ಹಿಂಗೆ ಮಗು ಅಳ್ತಿತ್ತು ಮೇಡಮ್, ಅದಕ್ಕೆ ನಾನು ಹಾಲು ಕೊಡ್ತಿದ್ದೆ ಅಂತ ಅವಳು ಹೇಳ್ತಾಳೆ ದಾಸಿ. ಅದಕ್ಕೆ ಅವಳು ಏನಾಗ್ತದೆ ಅಂದ್ರೆ ನನ್ ಮಗನಿಗೆ ಬೇರೆ ಯಾವ್ದು ಪ್ರಭಾವ ಒಟ್ಟು ನನ್ ಮಗ ನನ್ನ ಗರಡಿಯಲ್ಲೇ ಬೆಳಿಬೇಕು, ನನ್ನ ಬೇರೆಯವ್ರ ಇದು ಒಟ್ಟು ನನ್ನ ಮಾತೃತ್ವದ ಅಂಶ ನಮ್ದೇ ಇರ್ಬೇಕು ಅಂತಂದೇಳಿ ಆ ಹಾಲು ಕುಡ್ದಿದ್ದನ್ನೆಲ್ಲ ಕಕ್ಸ್ಬಿಡ್ತಾಳ ಜೀಜಾಬಾಯಿ. ಒಂಥರ ಪೊಸೆಸಿವ್ನೆಸ್ ಅದು ಮಗನ ಬಗ್ಗೆ ತಾಯಿಯಾಗಿ. ಅದೇ ತರ ನಾನು ಹೆಮ್ಮೆಯಿಂದ ನನ್ ಮಗನ್ನ ತುಂಬಾ ನಾನು ಮಾದರಿಯಾಗಿ ಸಾಕ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಚಾಲೆಂಜಿಂಗ್ ಆಗಿ ಅವಳು ಜೀಜಾಬಾಯಿ ಮಗನನ್ನ ಸಾಕ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ಈ ಕಥೆನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ, ಜೊತೆಗೆ ಕವಿತೆಯನ್ನು ಕೂಡ ಹೇಳಿದ್ದಕ್ಕೆ. ಮೇಡಮ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಶುಭಾಶಯ ಇವತ್ತು ಇಲ್ಲ ಮೇಡಮ್, ಯಾರಿಗಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ನಮ್ ತಾಯಿಗೆ ಒಂದು ಹಾಡು ಡೆಡಿಕೇಟ್ ಮಾಡ್ತೀನಿ. ಹಾ, ಹೇಳಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು, ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು, ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೋ ಇತಿಹಾಸ, ಮನಸ್ಸು ಮಗುತರ ಪ್ರೀತಿಯಲಿ, ಅರಸೋ ಹಸುತರ ತ್ಯಾಗದಲ್ಲಿ, ಜಗತ್ತು ಜನನಿ ಜೀವದ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು, ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ನಿಮ್ಗೂ ಕೂಡ ಆಯ್ತು ಶುಭ ಸಂಜೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ.
ಹಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್. ಎಸ್ ಮಂಜುಳಾ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು, ಜೊತೆಗೆ ಒಂದು ಕತೆ, ಕವನ ಹಾಗೂ ಹಾಡನ್ನು ಕೂಡ ಇವತ್ತು ಹೇಳಿದ್ರು. ಸೊ ಅವರು ಕೂಡ ಅವ್ರಿಗೆ ತಾಯಿ ಮೇಲೆ ಹೆಮ್ಮೆ ತುಂಬಾ ಇದೆ ಅಂತ ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮಗೆ ಗೊತ್ತಿರುವಂಥ ಕತೆಗಳನ್ನು, ನಿಮಗೆ ಗೊತ್ತಿರುವಂಥ ಸನ್ನಿವೇಶಗಳನ್ನು ಇವತ್ತು ಕಾರ್ಯಕ್ರಮದ ಮುಖಾಂತರ ಹಂಚ್ಕೋಬಹುದು. ನಿಮ್ಮ ಪ್ರಕಾರ ಯಾರು ಜೀವನದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಕೆಚ್ಚದಿಂದ ಅವ್ರ ಜೀವನ ನಡೆಸ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ, ಅವ್ರ ಬಗ್ಗೆ ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಇನ್ನು ಸಾಕಷ್ಟು ಕತೆಗಳನ್ನು ಕೇಳೋಣ, ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಎಷ್ಟೆಲ್ಲ ಇನ್ಸ್ಪಿರೇಷನ್ ಸ್ಟೋರೀಸ್ ನಮ್ಮ ಸುತ್ತಮುತ್ತ ನಡೀತಾ ಇದೆ ಅಂತ ನೋಡೋದನ್ನ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಕೆಚ್ಚದೆಯ ಹೆಣ್ಣು ಮಕ್ಕಳಿಗೆ ಒಂದು ಅವ್ರ ಕತೆಯನ್ನು ಹೇಳ್ಬಿಟ್ಟು ಅವರಿಗೆ ಡೆಡಿಕೇಟ್ ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಿರುವಂಥ ಈ ಕತೆಗಳನ್ನು ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ನಿಮ್ಮ ಪ್ರಕಾರ ಯಾರು ಅವ್ರ ಜೀವನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಕಷ್ಟಗಳು ಎಷ್ಟೇ ಬಂದ್ರೂ ಅದನ್ನು ಎದುರಿಸಿ ಮುಂದೆ ಹೋಗ್ತಾ ಇದ್ದಾರೆ, ಆ ಕತೆಗಳನ್ನು ನಮ್ಮ ಜೊತೆಗೆ ಖಂಡಿತವಾಗ್ಲೂ ನೀವು ಕೂಡ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸಲ. ಕೃಷ್ಣಮೂರ್ತಿ. ನಮಸ್ತೆ ಕೃಷ್ಣಮೂರ್ತಿ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೇಳಿದಿರಲ್ಲ, 13 ಕ್ರಾಸ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಮಾಜಿ ಆಟೋ ಡ್ರೈವರ್. ಮಾಜಿ ಆಟೋ ಡ್ರೈವರ್. ಹಾಗಾದ್ರೆ ಸದ್ಯಕ್ಕೆ ಫ್ರೀ ಬರ್ಡ್. ಸದ್ಯಕ್ಕೆ ಫ್ರೀ ಆಗಿದ್ದೀರಾ? ಓಕೆ, ಸೂಪರ್. ಸೊ ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ಮ ಕಡೆಯಿಂದ? ಏನಿಲ್ಲ ಮೇಡಮ್ ಅವರೇ, ಸುಮ್ಮನೆ ಹಂಗೆ ಕಾಲ್ ಮಾಡಿದ್ವಿ, ಟಿವಿ ನೋಡ್ತಿದ್ವಿ, ಹಂಗಾಗಿ ಕಾಲ್ ಮಾಡಿದ್ವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ನಿಮ್ಮ ಕಡೆ ನಿಮಗೆ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತೀರಿ. ಬಾಯ್. ಎಸ್, ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ರು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇವತ್ತು ನಿಮಗೆ ಗೊತ್ತಿರುವಂಥ ಕತೆಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಸುತ್ತಮುತ್ತ ನಡೀತಾ ಇರುವಂಥ ಕತೆಗಳಾಗಿರ್ಬೋದು. ಸೊ ನಿಮಗೆ ಅನಿಸ್ತಾ ಇರುವಂಥ ಹೆಮ್ಮೆ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಎಸ್, ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ತುಂಬ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಯಾವುದೇ ಥರದ್ದು. ಸೊ ಕತೆಗಳು ಅಂತ ಬಂದರೆ ಸೊ ಯಾವ ರೀತಿ ಇರುತ್ತೆ ಅಂತ ಕೆಟಗರಿ ಇರಲ್ಲ. ಕೆಲವೊಬ್ಬರಿಗೆ ಒಬ್ಬರಿಗೆ ಒಂಥರ ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಸೊ ಅವರ ಒಂದು ಗಂಡನ ಮೇಲೆ ಸಾಕಷ್ಟು ಕಷ್ಟಗಳು ಬರ್ತಾ ಇರುತ್ತೆ. ಅಂದರೆ ಅವರ ಅತ್ತೆ ಮಾವನ ನಿಂದಿಸ್ತಾ ಇರ್ತಾರೆ, ಅಥವಾ ಬೇರೆ ಏನೋ ಕಷ್ಟಗಳಿರುತ್ತೆ. ಸೊ ಡೌರಿಯಿಂದ ತೊಂದರೆಗಳು ಬರ್ತಾ ಇರುತ್ತೆ. ಸೊ ಈ ರೀತಿ ಸಾಕಷ್ಟು ತೊಂದರೆಗಳಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಎದುರಿಸಿ ತುಂಬ ಕೆಚ್ಚದಿಂದ ಜೀವನ ಮಾಡ್ತಾ ಇರುವಂಥ ಹೆಣ್ಣು ಮಕ್ಕಳ ಬಗ್ಗೆ ನೀವು ಕೂಡ ಇವತ್ತು ಮಾತಾಡ್ಬೋದು. ಸೊ ನಿಮ್ಮ ಪ್ರಕಾರ ಯಾರು ಡಿಫ್ರೆಂಟ್ ಆಗಿ ಸಾಧನೆಯನ್ನ ಮಾಡಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು ಇವತ್ತು. ಸೊ ನೀವು ಕೂಡ ನಿಮ್ಮ ಕತೆಗಳನ್ನ, ಸುತ್ತಮುತ್ತ ನೋಡ್ತಾ ಇರುವಂಥ ಕತೆಗಳನ್ನ ಆಗಿರ್ಬೋದು, ನೀವು ಕಂಡಂಥ ಕತೆಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ನಾನು ಇನ್ನೊಂದು ಕತೆಯನ್ನ ಹಂಚ್ಕೋಬೇಕು ಅಂತ ಅಂದ್ರೆ, ನಮ್ಮ ಮನೆ ಹತ್ರ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾರೋದಕ್ಕೆ ಅಂತ ಒಬ್ರು ಬರ್ತಾರೆ. ಸೊ ಅವರು ಒಂದು ಆಟೋದಲ್ಲಿ ಎಲ್ಲ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಮಾರಕ್ಕಂತ ಬರ್ತಾರೆ. ಸೊ ಅವ್ರ ಹೆಸರು ಗೌರಮ್ಮ ಅಂತ. ಸೊ ಅವರು ಒಂದು ಕತೆಯನ್ನ ಹೇಳೋದಾದ್ರೆ, ಸೊ ಅವ್ರನ್ನ ಕೇಳಿದ್ವಿ ಒಂದ್ಸಲ ನಿಲ್ಸ್ಬಿಟ್ಟು, ನಿಮ್ಗೆ ಕತೆ ಏನಾಗಿದೆ ಅಂತ ನಾವು ಮಾತಾಡಿಸುವಾಗ ಕತೆ ಗೊತ್ತಾಯ್ತು ಅವ್ರದ್ದು. ಸೊ ಏನಂತ ಅಂದ್ರೆ, ಮುಂಚೆ ಆ ಕೆಲಸನ ಅವರ ಗಂಡ ಮಾಡ್ತಾ ಇದ್ರು. ಸೊ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವ್ರಿಗೆ ಸ್ವಲ್ಪ ಏಟ್ ಆಗಿಬಿಟ್ಟಿದೆ ಕಾಲಿಗೆ. ಸೊ ಹಾಗಾಗಿ ಇವಾಗ ಆಟೋನ ಓಡಿಸೋಕೆ ಅವ್ರಿಗೆ ಬರ್ತಾ ಇಲ್ಲ. ಸೊ ಆದರೆ ಇವರು ಅವರ ಜಾಗದಲ್ಲಿ ಓಡಿಸ್ತಾ ಇರ್ತಾರೆ. ಸೊ ಅವರ ಒಂದು ವ್ಯಾಪಾರವನ್ನು ಅವ್ರು ಹೇಗೆ ಮುಂಚೆ ಅವ್ರ ಮನೆಯವ್ರು ಮಾಡ್ತಾ ಇದ್ರು, ಸೊ ಈಗ ಅವ್ರು ಅದನ್ನ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರ ಒಂದು ಗಂಡನ ಚಿಕಿತ್ಸೆಗೋಸ್ಕರನೂ ಅವರೇ ಅದನ್ನ ದುಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವರ ಒಂದು ಸಾಧನೆ ನೋಡಿದಾಗ ಕೂಡ ತುಂಬಾ ಖುಷಿ ಆಗುತ್ತೆ. ಅವ್ರು ಮಾಡ್ತಾ ಇರುವಂಥ ರೀತಿನ ನೋಡಿದಾಗ ಕೂಡ ಖುಷಿ ಆಗುತ್ತೆ. ಸೊ ತುಂಬಾ ಜೋಶಲ್ಲಿ ಅವರು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾವುದೇ ಥರದ ಎದೆಗುಂದಲಿಲ್ಲ ಅವರು ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರ ನೋಡಿದಾಗ ತುಂಬಾ ಖುಷಿ ಆಗುತ್ತೆ, ತುಂಬಾ ಇನ್ಸ್ಪೈರ್ಡ್ ಅಂತ ಅನ್ಸುತ್ತೆ. ಸೊ ಈ ರೀತಿ ಕತೆಗಳು ನಿಮಗೆ ಗೊತ್ತಿತ್ತು ಅಂದ್ರೆ, ಈ ಸನ್ನಿವೇಶಗಳನ್ನ ನೀವು ನೋಡಿದ್ರಿ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಜೀವನದಲ್ಲಿ, ಅದನ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದು ನಿಮ್ಮ ತಾಯಿ ಆಗಿರ್ಬೋದು, ನಿಮಗೆ ಗೊತ್ತಿರುವಂಥ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಯಾರ್ದಾರು ಕತೆಗಳನ್ನ ಇವತ್ತು ನೀವು ಕಾರ್ಯಕ್ರಮದ ಮುಖಾಂತರ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ಇದನ್ನ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಅವರಿಗೆಲ್ಲ ಅವ್ರಿಗೆ ಯಾವ ರೀತಿ ಇನ್ಸ್ಪಿರೇಷನ್ ಎಲ್ಲ ಸಿಗುತ್ತೆ, ಅವರ ಜೀವನದಲ್ಲಿ ಅವ್ರು ಏನು ಮಾಡಬೇಕು ಅನ್ನೋ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಕಡೆ ಪಾರ್ಟ್ ಟೈಮ್ ಜಾಬ್ಸ್ ಅಂತ ಮಾಡ್ತಾ ಇರ್ತಾರೆ. ಅದು ದೊಡ್ಡ ದೊಡ್ಡ ಜಾಬ್ಸ್ ಆಗಿರೋದಿಲ್ಲ, ಚಿಕ್ಕ ಚಿಕ್ಕದೇ ಆಗಿರ್ಬೋದು. ಮನೆಯಲ್ಲಿ ಬಟ್ಟೆ ಹೊಲಿದು ಅಥವಾ ಒಂದು ಬ್ಲೌಸ್ ಹೊಲಿದು ಎಷ್ಟೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಮಾಡಿ ಸಾಕಷ್ಟು ದುಡ್ಡು ಮಾಡ್ತಾ ಇರ್ತಾರೆ, ಹೂ ಕಟ್ಟಿ ದುಡ್ಡು ಮಾಡ್ತಾ ಇರ್ತಾರೆ. ಸೊ ಎಷ್ಟೇ ಫೈನಾನ್ಷಿಯಲ್ ಸಿಚುವೇಶನ್ಸ್ ಕಡಿಮೆ ಆಗಿರುತ್ತೆ, ಕೆಲವೊಂದ್ಸಲ ಮನೆಯಲ್ಲಿ ಕಂಪ್ಲೀಟಾಗಿ ಅಷ್ಟೊಂದು ದುಡ್ಡು ಇರ್ತಾ ಇರೋದಿಲ್ಲ. ಸೊ ಇತ್ತೀಚೆಗೆ ಕರೋನಾ ಬಂದ ಟೈಮಲ್ಲಂತೂ ಸಾಕಷ್ಟು ದುಡ್ಡಿನ ತೊಂದರೆ ಎಲ್ಲ ತುಂಬ ಆಗಿತ್ತು. ಸೊ ಇಂಥ ಸಮಯದಲ್ಲಿ ಸಾಕಷ್ಟು ಪಾರ್ಟ್ ಟೈಮ್ಸ್ ಜಾಬ್ಸ್ನ ಎಲ್ಲ ಹೆಣ್ಮಕ್ಳು ಮಾಡ್ತಾ ಇದ್ರು. ಮನೆಯಲ್ಲೇ ಕುತ್ಕೊಂಡು ಮಾಡುವಂಥ ಕೆಲಸಗಳು, ಅದು ಹೂ ಕಟ್ಟೋದಾಗಿರ್ಬೋದು, ಸೊ ಅಥವಾ ಇಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಅವರು ಕೂಡ ಮನೆಗೆ ದುಡ್ಡನ್ನ ತರ್ತಾ ಇದ್ರು. ಇದೆಲ್ಲ ಒಂದು ಒಳ್ಳೆ ಸಾಧನೆ ಅಂತಾನೆ ಹೇಳ್ಬೋದು. ಈ ರೀತಿ ಸಾಧನೆ ಮಾಡಿರುವಂಥ ಹೆಣ್ಮಕ್ಕಳ ಕತೆ ನಿಮಗೆ ಗೊತ್ತಿತ್ತು ಅಂದ್ರೆ ಅದನ್ನ ಕಾರ್ಯಕ್ರಮದ ಮುಖಾಂತರ ಇವತ್ತು ಹಂಚ್ಕೋಬಹುದು. ಸೊ ನಿಮ್ಗೆ ಗೊತ್ತಿರೋಂಥ ಯಾವುದೇ ಹೆಣ್ಣು ಮಕ್ಕಳದು ನಿಮಗೆ ಅನಿಸ್ತಾ ಇರೋವಂಥ ಅವ್ರೇನೋ ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಅವ್ರೇನೋ ಒಂದು ಡಿಫ್ರೆಂಟ್ ಆಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ.
ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಟಿ ವಿ ವಾಲ್ಯೂಮ್ನ ಕೂಡ ಕಡಿಮೆ ಮಾಡಿ ಮಾತಾಡಿ. ಟಿ ವಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ರಿಪೀಟಾಗಿ ಕೇಳಿಸ್ತಾ ಇರುತ್ತೆ ವಾಯ್ಸ್. ಆ ರೀತಿ ಎಲ್ಲ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂತಂದರೆ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ನಮಸ್ಕಾರ. ಚನ್ನಗಿರಿಯಿಂದ ವಿಶಾಲ. ನಮಸ್ತೆ ವಿಶಾಲ ಅವರೇ, ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಹೇಗಿದ್ದೀರಾ? ಅಲ್ಲ, ಚೆನ್ನಾಗಿದ್ದೀವಿ ಮೇಡಮ್. ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ನಿಮ್ಮ ವಾಯ್ಸ್ ಕೇಳಿ? ಹಾ. ಸೊ ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮಗೆ? ಇಲ್ಲ ಮೇಡಮ್, ಗೊತ್ತಿಲ್ಲ. ಈಗ ಎಷ್ಟು ದಿನ ಬಂದೆ. ಓಕೆ, ಇವತ್ತಿನ ವಿಷಯ ಬಂದ್ಬಿಟ್ಟು, ಸೊ ಯಾರೆಲ್ಲ ಹೆಣ್ಮಕ್ಳು ಏನಾದ್ರು ಸಾಧನೆಯನ್ನ ಮಾಡಿರ್ತಾರೆ ಅಂದ್ರೆ ಸುತ್ತಮುತ್ತ ಅವ್ರಿಗೆ ಏನೇ ಕಷ್ಟ ಬರ್ತಾ ಇದ್ರು ಕೂಡ, ಸೊ ಮನೆಯಲ್ಲಿ ಫೈನಾನ್ಷಿಯಲ್ ತೊಂದರೆಗಳಾಗಿರ್ಬೋದು, ಬೇರೆ ತರದ ತೊಂದರೆಗಳಾಗಿರ್ಬೋದು, ಅದ್ರ ಬರ್ತಾ ಇದ್ರು ಕೂಡ ಅದನ್ನ ಎದುರಿಸಿ ಜೀವನ ಮಾಡ್ತಾ ಇರುವಂತ ಹೆಣ್ಮಕ್ಳ ಬಗ್ಗೆ ಇವತ್ತು ಮಾತಾಡ್ತಿದೀವಿ. ಸೊ ನಿಮ್ಗೆ ಆ ರೀತಿ ನಿಮ್ಮ ಸುತ್ತಮುತ್ತ ಏನಾದ್ರು ಕತೆಗಳ ಆ ರೀತಿ ಗೊತ್ತಿದ್ಯಾ, ಆ ರೀತಿ ಮಾಡ್ತಾ ಇರುವಂತದ್ದು? ಕಥೆಗಳು ಗೊತ್ತಿಲ್ಲ ಮೇಡಮ್. ಹೆಣ್ಣು ಅಂದ್ರೆ ಏನು ಅನ್ನೋದೊಂದು ಹಾಡಿನ ಮೂಲಕ ಒಂದೆರಡು ಲೈನ್ ಹಾಡು ಹೇಳ್ತೀನಿ. ಖಂಡಿತ, ಹೇಳಿ ಹೇಳಿ. ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು, ಚೆಲುವೆ ತಾನೆಂದಿತು. ಚೆಲುವೆಲ್ಲ ನಂದೆಂದಿತು, ಕೋಗಿಲೆಯು ಕಾಲದಲ್ಲೇ ತಾನಿಗೆಲೆಂದಿತು. ಕೊಳಲಿನ ದನಿ ನೀನೆಯ ಕನಿ ಕೊರಳ ನೀಡೆಯನಿತು. ಹೆಣ್ಣು ನೀಡಿದು ಶಾರದೆಯ ಎಣ್ಣೆಂದಿತು. ಓ ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು, ಚೆಲುವೆ ತಾನೆಂದಿತು. ನವಿಲೊಂದು ನಾಟ್ಯದಲ್ಲಿ ತಾನೇ ಮದನೆಂದಿತು. ಕೆದರುವ ಗರಿ ಕುಣಿಯುವ ಗರಿ ಕಣ್ಣಿಗೆ ತಂದೆಂತು. ಹೆಣ್ಣು ನಾಟ್ಯದ ರಸಿ ಪಾರ್ವತಿಯೇ ಎನ್ನೆಂದಿತು. ಓ ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು, ಚೆಲುವೆ ತಾನೆಂದಿತು. ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು. ಬರಿಸುವೆ ಮಳೆ ತೊಳೆಯುವೆ ಕೊಳೆ ಸಮನ್ಯಾರಿನಗಿಂತು. ಹೆಣ್ಣು ಪಾಪ ತೊಳೆವ ಸುರಗಂಗೆ ಎನ್ನೆಂದಿತು. ಓ ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು, ಚೆಲುವೆ ತಾನೆಂದಿತು. ಓ ಚೆಲುವೆಲ್ಲ ನಂದೆಂದಿತು. ಥ್ಯಾಂಕ್ಸ್ ಮೇಡಮ್. ವಾವ್, ಸೂಪರ್, ಥ್ಯಾಂಕ್ ಯು ಸೊ ಮಚ್. ಎಷ್ಟು ಚೆನ್ನಾಗಿದೆ ಹಾಡನ್ನ ಹೇಳಿದ್ರಿ. ಮತ್ತೆ ಹೆಣ್ಣು ಯಾವ್ದೆಲ್ಲ ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೊಂದು ಹಾಡು, ಒಂದೆರಡು ಉದಾಹರಣೆ ಮೇಡಮ್. ಹಾ, ಹೌದು. ಓಕೆ, ಸೊ ಇನ್ನೊಂದು ಪ್ರಶ್ನೆ ಕೇಳ ನಿಮ್ಗೆ. ಕೇಳ್ತಿ ಮೇಡಮ್, ಕೇಳಿ. ಸೊ ಈ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅವ್ರು ಕೆಲಸ ಮಾಡ್ತಿದ್ದ ಸ್ಥಳದಲ್ಲಿ ಆಗಿರ್ಬೋದು, ಅಥವಾ ಮನೇಲಿ ಆಗಿರ್ಬೋದು, ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆ ರೀತಿಯಾದ ಹೆಣ್ಮಕ್ಳು ಸೊ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ? ಹೇಳಿ ಮೇಡಮ್, ಇನ್ನೊಂದ್ಸರಿ ಹೇಳಿ ಮೇಡಮ್. ಏನಾದ್ರು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ, ಕಷ್ಟಗಳೆಲ್ಲ ಬರ್ತಾ ಇರುತ್ತೆ, ಯಾರು ಅಂತ ಇರ್ತಾರೆ. ಸೊ ಅದನ್ನೆಲ್ಲ ಎದುರಿಸಿ ಯಾವ ರೀತಿ ಜೀವನ ಮಾಡ್ಬೇಕು ಅಂತ ನೀವು ಟಿಪ್ಸ್ ಕೊಡ್ತೀರಾ? ಮೇಡಮ್, ಇನ್ನು ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಎಲ್ಲರೂ ಸರಿಸಮ ಇದ್ದೀನಿ ಅಂತ ತೋರಿಸ್ಕೊಳಕ್ ಸಾಧ್ಯ ಇಲ್ಲದ್ದು ಅಂತ ಹೋರಾಟ ಮೇಡಮ್. ಅದು ಸಾಧ್ಯ ಇಲ್ಲ. ಇನ್ನು ಸ್ವಲ್ಪ ತಗ್ಲೇಬೇಕಾಗುತ್ತೆ. ಯಾವ ಫೀಲ್ಡಿಗೆ ಹೋದ್ರು ಸ್ವಲ್ಪ ಹೆಣ್ಣಿಗೆ ಸ್ವಲ್ಪ ಸೋಲೆ. ಅದನ್ನ ಎದುರಿಸ್ಕೊಂಡು ನಾನು ನಮ್ಮ ಮನ್ಸಿಗೆ ನಾವು ದೃಢವಾಗಿ ನಮ್ಮ ಮನ್ಸಿಗೆ ಅವ್ರನ್ನ ಎಳ್ಳಿದವ್ರು ಅಂಜಿ ಬದುಕ್ಬೇಕು ಅಂತಲ್ಲ, ಆ ತರ ಬದುಕೊಂಡು ಹೋದ್ರೆ ತಾನಾಗೆ ಅದಕ್ಕೆ ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನಾನೇ ಮೊದ್ಲು ಅಂತ ಬಹಳ ಸೋಲನ್ನ ಅದು ಆ ತರ ಹೋದ್ರೆ ಬಹಳ ಸೋಲು ಅನ್ಭವಿಸ್ಬೇಕಾಗತ್ತೆ ಮೇಡಮ್. ಹೆಣ್ಣು ನಾನು ಎಷ್ಟು ಕರೆಕ್ಟ್ ಆಗಿದ್ರು ಸಿಗಲ್ಲ, ಅದು ಗೆಲುವು ಸಿಗೋದು ಬಹಳ ಕಷ್ಟ.
ಬಹಳ ನಾನಾ ತರ ಮಾತುಗಳು ಅನ್ಭವಿಸ್ಬೇಕಾಗತ್ತೆ. ಓಕೆ ಹಂಗಾಗಿ ತನ್ನ ಪಾಡಿಗೆ ತಾನು ಅವ್ರನ್ನ ಎಲ್ಲಿಗೆ ಅವ್ರು ಹಂಚಿ ಬದುಕ್ತಾ ಇದ್ರೆ ತಾನಾಗಿನೇ ತಾನು ಅದು ಗೌರವ ಆಗ್ಲಿ ಏನಾಗ್ಲಿ ಅದು ತಾನಾಗಿ ತಾನು ಸಿಗ್ಬೇಕು. ಪಡ್ಕೊಳಕ್ ಆಗಲ್ಲ ಈ ಸಮಯದಲ್ಲಿ, ಓಕೆ ಎದುರ್ಸಕ್ ಆಗಲ್ಲ. ಆತರ ಎಲ್ಲ ನಾನು ಎದುರಾಗಕ್ ಆಗಲ್ಲ ಸಮಯದಲ್ಲಿ. ನಾನು ಮೇಲು ಅನ್ನಕ್ಕೆ ಸಾಧ್ಯದ ಮಾತು ಅನ್ಸುತ್ತೆ ನನಗೆ ಅನ್ಸೋದು ಮೇಡಮ್. ಹೋರಾಟ ಅಷ್ಟು ಸುಲಭ ಇಲ್ಲ ಇಲ್ಲಿಗೆ. ಓಕೆ ಏಕೆಂದ್ರೆ ಅದನ್ನ ಹೇಳಿದೀನಿ ಹಿಂದೆ ಸಂಚಿಕೆಯಲ್ಲಿ, 2 ಮನೆ ಅದು ಇದು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. 2 ಮನೆದು ಗೌರವ ಕೊಡ್ಬೇಕು, 2 ಮನೆ ಜವಾಬ್ದಾರಿ ಕೊಟ್ಟು ಹೆಣ್ಣು ಒಂದು ಸಾಧನೆ ಮಾಡಿ ಎಲ್ದು ಮನೆಗೂ ಹೆಸರು ಕೊಡ ಅಂತದ್ದು ಇರುತ್ತೆ. ಹಾ ಹಂಗಾಗಿ ಸ್ವಲ್ಪ ಅದಾಗ್ತಿಗೆ ಅದು ಗೌರವ ಸಿಗ್ಬೇಕು, ನಾವು ಪಡ್ಕೊಳ್ಳೋದು ಅದು ಕಷ್ಟ. ಓಕೆ ಅಷ್ಟೇ ಹೇಳ್ಬೋದು ಮೇಡಮ್. ಎಸ್ ಥ್ಯಾಂಕ್ ಯು ಸೊ ಮಚ್. ಎಷ್ಟು ಒಳ್ಳೆ ಆದ್ರೂ ಮಾತಾಡಿ. ಫೈಟ್ ಮಾಡ್ಲೇಬೇಕು ಹೆಣ್ಮಕ್ಳು. ಈಗ ಎಲ್ಲ ಓದಿದಾರೆ, ಯಾರು ದಡ್ಡಿಲ್ಲ ಮೇಡಮ್, ಎಲ್ಲರೂ ಜಾಣ್ತಿದ್ದಾರೆ. ಮತ್ತೆ ಅವರು ವಿದ್ಯೆಗೆ ತಕ್ಕಂತೆ ಅವ್ರವ್ರ ವೃತ್ತಿ ಮಾಡ್ಲೇಬೇಕಾಗತ್ತೆ, ಮಾಡ್ಬೇಕು. ಮಾಡಿ ಅದ್ರಲ್ಲೇ ನಮ್ಮ ಎಲ್ಲಿಗೆ ನಾವು ಹಂಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ವಾವ್ ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಎಸ್ ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಹಾಡನ್ನ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಹಾಡನ್ನ ಕೇಳಿದ್ವಿ. ಎಸ್ ಥ್ಯಾಂಕ್ ಯು ಸೊ ಮಚ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ? ಫಸ್ಟ್ ನಿಮಗೆ ಹೇಳ್ಬೇಕು ಮೇಡಮ್, ಆಮೇಲೆ ಎಲ್ರಿಗೂ ಟಿವಿ ನೋಡೋರು ಎಲ್ಲರಿಗೂ ಹೇಳಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಹಾಗೆ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಇವತ್ತು ನಿಮ್ಮ ಕಡೆಯಿಂದ ಶುಭ ಸಂಜೆ. ಓಕೆನಾ? ಆಯ್ತು, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ವಿಶಾಲ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಆಯ್ತು. ಇವರು ಅಂಬಿಕಾ ಅವರು, ಮಂಜುಳಾ ಅವರು ತುಂಬಾ ಒಳ್ಳೊಳ್ಳೆ ಕಥೆಗಳು ಹಾಡುಗಳು ಹೇಳ್ತಿರ್ತಾರೆ ಮೇಡಮ್. ನಾನು ಕೇಳ್ತಾ ಇರ್ತೀನಿ. ಮಂಜುಳಾ ಅಂತೂ ತುಂಬಾ ಚೆನ್ನಾಗಿ ಕಥೆಗಳು ಹೇಳ್ತಿರ್ತಾರೆ. ಅದೇ ನಾವು ಕೇಳೋ ಅಂತದಿರುತ್ತೆ, ಕೇಳ್ತಿರ್ತೀವಿ, ತಿಳ್ಕೊಳ್ಳೋದು. ಎಲ್ಲರೂ ಒಂದೇನೋ ಒಂದು ಟೈಮ್ ವಿರಾಮ ಸಿಗುತ್ತೆ. ಈಗ ಸಂಜೆ 6 ಗಂಟೆಯಿಂದ 7 ಗಂಟೆ ತನಕ ಒಂದ್ ಅರ್ಧ ಗಂಟೆ ಎಲ್ರಿಗೂ ನೋಡ್ಬೋದು. ಒಳ್ಳೊಳ್ಳೆ ಕಥೆಗಳು ಹೇಳ್ತಿರ್ತಾರೆ, ಒಳ್ಳೆ ಪ್ರಶ್ನೆ ಕೇಳ್ತೀರಿ, ಆನ್ಸರ್ಗಳು ಮಾಡ್ತಿರ್ತಾರೆ. ನೀವು ಕೂಡ ಕರೆ ಮಾಡಿ ನಮ್ಗೆ ಒಂದು ಹಾಡು ಹೇಳ್ತಾರೆ ದಿನ. ಹೆಣ್ಮಕ್ಳಿಗೆ ನೇರವಾಗಿ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡ ಅಂತ ಅವಕಾಶ ಸಿಕ್ಕತ್ತಲ್ಲ ಅಂತ ಖುಷಿ. ಓಕೆ ಸೂಪರ್. ಥ್ಯಾಂಕ್ ಯು ಸೋ ಮಚ್ ವಿಶಾಲ ಅವರೇ, ಇವತ್ತು ಹಾಡನ್ನ ಹೇಳಿದ್ದಕ್ಕೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಆಯ್ತು, ಸರಿ ಮೇಡಮ್, ಆಯ್ತು, ಬಾಯ್ ಬಾಯ್. ಎಸ್, ತುಂಬ ಒಳ್ಳೆ ಮಾತನ್ನ ಹೇಳಿದ್ರು, ಜೊತೆಗೆ ಒಂದು ಒಳ್ಳೆ ಹಾಡನ್ನ ಕೂಡ ಹೇಳಿದ್ರು. ಸೊ ಅವ್ರು ಹೇಳ್ತಾ ಇರೋ ಪ್ರಕಾರ ಸೊ ಕಷ್ಟಗಳೆಲ್ಲ ಬರ್ತಾ ಇರುತ್ತೆ, ಸೊ ಬಂದೇ ಬರುತ್ತೆ ಕಷ್ಟಗಳು ಅಂತಾನೆ ಹೇಳ್ಬೋದು. ಸಮಾಜದಲ್ಲಿ ಎದುರಿಸ್ಕೊಂಡಂತೂ ಬದುಕಕ್ಕಾಗಲ್ಲ. ಸೊ ಅದೇ ರೀತಿ ನಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಹೋಗ್ಬೇಕು ಅನ್ನೋಂಥ ಒಳ್ಳೆ ಮಾತನ್ನ ಅವರು ಕೂಡ ಹೇಳಿದ್ರು. ಸೊ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋಂಥ ಸುತ್ತಮುತ್ತ ನೋಡ್ತಾ ಇರೋಂಥ ಕಥೆಗಳನ್ನ ಕೂಡ ನೀವು ಕೂಡ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ಇದು ಹೆಣ್ಮಕ್ಳು ಬಗ್ಗೆ ಸ್ಲೋಗನ್ಗಳು ಇದಾವಲ್ಲ, ಅವನ್ನ ಹೇಳ್ತೀನಿ ಮೇಡಮ್. ಹಾ, ಖಂಡಿತ ಹೇಳಿ. ಹೆಣ್ಣು ಸಂಸಾರದ ಕಣ್ಣು, ಓಕೆ. ಹೆಣ್ಣೊಂದು ಕಲಿತರ ಶಾಲೆಯೊಂದು ತೆರೆದಂತೆ, ಕಲಿತ ನಾರಿ ಪ್ರಗತಿಗೆ ದಾರಿ, ಓಕೆ. ಒಲಿದರೆ ನಾರಿ ಮುನಿದರೆ ಮಾರಿ, ಓಕೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಓಕೆ. ಅಂದ್ರೆ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ ಅಂತ. ಆಮೇಲಿಂದ ದ ಹ್ಯಾಂಡ್ ದಟ್ ಕ್ರಾಫ್ಟ್ಸ್ ದ ಕ್ರಾಡಲ್ ಈಸ್ ದ ಹ್ಯಾಂಡ್ ದಟ್ ರೂಲ್ಸ್ ದ ಕಂಟ್ರಿ ಅಂತ. ಅಂದ್ರೆ ತೊಟ್ಟಿಲು ತೂಗೋ ಕೈ ದೇಶವನ್ನು ಸಹ ಆಳಬಲ್ಲದು ಅಂತ ಅದರ ಅರ್ಥ. ಅದು ಒಂದು. ಆಮೇಲಿಂದ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸೆ, ಅಂದ್ರೆ ತಾಯಿ ಮತ್ತೆ ತಾಯ್ನಾಡು ಅಂತಕ್ಕಂಥದ್ದು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಇವಿಷ್ಟು ಹೆಣ್ಮಕ್ಳ ಬಗ್ಗೆ ಇರೋ ಸ್ಲೋಗನ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಮಂಜುಳಾ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಮಂಜುಳಾ ಅವರು ಕೂಡ ತುಂಬ ಚೆನ್ನಾಗಿರುವಂಥ ಸ್ಲೋಗನ್ಸ್ನ ಇವಾಗ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಅವರು ಕೂಡ ಹೇಳ್ತಾ ಇದ್ರು, ಸೊ ಆಗಲೇ ಕರೆ ಮಾಡಿದಾಗ, ಸೊ ಹೆಣ್ಣು ಅನ್ನೋದು ತುಂಬ ಒಂದು ಕ್ರೂಷಿಯಲ್ ಆಗಿರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಒಂದು ಫ್ಯಾಮಿಲಿಯಲ್ಲಿ. ಸೊ ಒಂದು ಹೆಣ್ಣಿದ್ರೆ ಮಾತ್ರ ಅದು ಆ ಫ್ಯಾಮಿಲಿಗೆ ಒಂದು ಬೆಲೆ ಅಂತಲೇ ಹೇಳ್ಬೋದು, ಅಥವಾ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನೀವೇ ನೋಡ್ತಾ ಇರೋ ಥರ ಎಲ್ಲ ಮನೇಲಿ ಒಬ್ಬರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಎಲ್ಲರ ಬೆನ್ನೆಲುಬಾಗಿ ಒಬ್ಬ ಗೃಹಿಣಿ ಆಗಿರ್ಬೋದು, ಒಬ್ಬ ಹೆಣ್ಣಾಗಿರ್ಬೋದು ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಕೆಲಸಕ್ಕೆ ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೆಲೆ ಕೊಡೋದಿಲ್ಲ. ಸೊ ಗೃಹಿಣಿ ಅಂತಂದರೆ ಅಷ್ಟು ಒಂದು ಉಚ್ಚ ಸ್ಥಾನ ಇಲ್ಲ
ಇನ್ನೂವರೆಗೂ ನಮ್ಮ ಸಮಾಜದಲ್ಲಿ. ಸೊ ಆದರೂ ಕೂಡ ಗೃಹಿಣಿಯ ಕೆಲಸ ತುಂಬ ಕಷ್ಟವಾದದ್ದು ಅಂತಲೇ ಹೇಳ್ಬೋದು. ಎಲ್ಲರ ಒಂದು ಮನಸ್ಸನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ಸಿಟ್ಟೆಲ್ಲ ತಂದು ಅವ್ರು ಎಲ್ಲೋ ಕೆಲಸದಲ್ಲಾಗಿರೋಂಥ ಸಿಟ್ಟಾಗಿರ್ಬೋದು, ಸ್ಕೂಲಲ್ಲಾಗಿರೋಂಥ ಸಿಟ್ಟಾಗಿರ್ಬೋದು, ಸೊ ಹೊರಗಡೆ ಏನೋ ನೋಡಿರೋಂಥದ್ದಾಗಿರ್ಬೋದು, ಎಲ್ಲ ತಂದು ಇಮೋಷ್ನಲಿ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಹಾಕ್ತಾ ಇರ್ತೀವಿ. ಅವ್ರು ಅದನ್ನು ಕೂಡ ತುಂಬ ಸಹನೆಯನ್ನು ಸಹಿಸ್ಕೋತಾರೆ ಅಂತಲೇ ಹೇಳ್ಬೋದು. ಆ ಕೆಲಸ ಕೂಡ ತುಂಬಾ ಕಷ್ಟ ಆಗುತ್ತೆ. ನಾವು ಊಹಿಸ್ಕೊಳ್ಳೋದು ಕೂಡ ಆಗೋದಿಲ್ಲ ಕೆಲವೊಂದ್ಸಲ. ಅಷ್ಟು ಇಮೋಷನಲ್ ಬರ್ಡನ್ ಕೂಡ ಅವ್ರ ಮೇಲೆ ಬರ್ತಾ ಇರುತ್ತೆ. ಅಂದರೆ ಎಲ್ಲ ಅವ್ರಿಗೆ ಮಾನಸಿಕ ಸ್ಥಿತಿ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಆದರೂ ಕೂಡ ತುಂಬ ನಗ್ನಗ್ದ ಒಬ್ಬ ಗೃಹಿಣಿ ಅವರ ಮನೆಯ ನಡೆಸ್ತಾ ಇರ್ತಾರೆ. ಅದು ಒಂಥರ ತುಂಬ ಗ್ರೇಟ್ ಆದಂಥ ಕೆಲಸ ಅಂತಲೇ ಹೇಳ್ಬೋದು. ಅದು ಒಂಥರ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಮಾತಾಡೋಣ, ಇನ್ನು ಸಾಕಷ್ಟು ಕಥೆಗಳನ್ನು ಕೇಳೋಣ. ನೀವು ಕೂಡ ಹೇಳ್ಬೋದು, ನಿಮಗೆ ಗೊತ್ತಿರುವಂಥ ಕಥೆಗಳಾಗಿರ್ಬೋದು, ನೀವು ಸುತ್ತಮುತ್ತ ನೋಡ್ತಾ ಇರೋಂಥ ಸನ್ನಿವೇಶಗಳನ್ನಾಗಿರ್ಬೋದು ನಮ್ಮ ಜೊತೆಗೆ ಇವತ್ತು ಖಂಡಿತವಾಗ್ಲೂ ಹಂಚ್ಕೋಬೋದು. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಹೆಣ್ಣು ಮಕ್ಕಳ ಕಥೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಲ್ಲ ಹೆಣ್ಣಿಂದ ಹೊರದಂಥ ಒಂದು ಸ್ಟೋರಿ ಇರುತ್ತೆ ಅಂತಲೇ ಹೇಳ್ಬೋದು. ಅವರು ಚಿಕ್ಕಂದಿನಿಂದ ಅವರು ದೊಡ್ಡವ್ರು ಆದಮೇಲೆ ಆಗಿರ್ಬೋದು, ಅವರ ಮದುವೆ ಆದಮೇಲೆ ಆಗಿರ್ಬೋದು, ಏನೆಲ್ಲ ಕಷ್ಟಗಳನ್ನು ಅವ್ರು ನೋಡಿರ್ತಾರೆ. ಸೊ ಅವ್ರ ಜೀವನದಲ್ಲಿ ಏನೆಲ್ಲ ಆಗಿರುತ್ತೆ ಅದೆಲ್ಲ ಒಂದು ಕತೆ ಇರುತ್ತೆ. ಸೊ ಎಲ್ಲ ಗೃಹಿಣಿಯರದು ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಣು ಮಕ್ಕಳದ್ದು ಅವ್ರದೇ ಆದಂಥ ಕಷ್ಟಗಳಿರುತ್ತೆ ಅಂತಲೇ ಹೇಳ್ಬೋದು. ವರ್ಕಿಂಗ್ ವುಮೆನ್ಸ್ ಆದರೆ ಅವ್ರದ್ದೊಂಥರ ಕಷ್ಟ ಇರುತ್ತೆ. ಕೆಲವೊಂದು ಸಲ ವರ್ಕ್ ಪ್ಲೇಸಲ್ಲಿ ಸಾಕಷ್ಟು ತೊಂದರೆಗಳನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ಸೊ ಸಾಕಷ್ಟು ಅವರಿಗೆ ಎಲ್ರಿಗೂ ಕೊಟ್ಟಿರೋಷ್ಟು ಈಕ್ವಲ್ ಪೇ ಸಿಗ್ತಾ ಇರಲ್ಲ. ಜೊತೆಗೆ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿರ್ತಾರೆ. ಹೆಣ್ಮಕ್ಳು ಏನು ಕೆಲಸ ಮಾಡಲ್ಲ ಅನ್ನೋ ಥರ ನೋಡ್ತಾ ಇರ್ತಾರೆ. ಸೊ ಅದರಿಂದ ಎಲ್ಲ ಹೊರಗೆ ಬರಬೇಕಾಗುತ್ತೆ. ಸಾಕಷ್ಟು ತೊಂದರೆಗಳನ್ನು ಅವರು ಕೂಡ ಅನುಭವಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಮನೆಯನ್ನ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಒಂಥರ ಕಷ್ಟ ಇರುತ್ತೆ. ಸೊ ಎಲ್ಲ ಥರದ ಕಷ್ಟಗಳಿರುತ್ತೆ ಅಂತಲೇ ಹೇಳ್ಬೋದು. ಒಬ್ಬರದೊಂಥರ ಸ್ಟೋರಿಗಳಿರುತ್ತೆ, ಅವರದೊಂಥರ ಕಥೆಗಳಿರುತ್ತೆ. ನೀವು ನೋಡಿರೋವಂಥ ಕಥೆಗಳನ್ನು, ನೀವು ಸುತ್ತಮುತ್ತ ನೋಡಿರೋವಂಥ ಕಥೆಗಳ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಸೊ ನಿಮ್ಮ ಮನೆ ಹತ್ರ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಳ್ತೀರ ಈ ಕಥೆಗಳನ್ನೆಲ್ಲ. ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಮಾತಾಡ್ಬೋದು. ಅದ್ರ ಬಗ್ಗೆ ಮಾಹಿತಿನ ಖಂಡಿತವಾಗ್ಲೂ ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ನಾನು ಆಗಲೇ ಒಂದು ಕತೆ ಹೇಳ್ದ ಹಾಗೆ, ಸೊ ಒಬ್ಬರು ಹೆಣ್ಮಕ್ಳು ಇರ್ತಾರೆ. ಸೊ ಅವರು ಒಂದು ಗಂಡ ಕುಡಿದು ಬಂದು ಅವ್ರಿಗೆ ಹೊಡಿತಾ ಇರ್ತಾರೆ. ಸೊ ಆದರೂ ಕೂಡ ಆ ಒಂದು ರಿಲೇಷನ್ಶಿಪ್ನ, ಆ ಒಂದು ಎಲ್ಲ ಸಂಸಾರವನ್ನು ಅವ್ರು ಬಿಟ್ಟು, ಸೊ ಅವರೇ ದುಡ್ದಂಥ ದುಡ್ಡನ್ನು ಕೂಡ ಅವ್ರು ಖರ್ಚು ಮಾಡ್ತಾ ಇರ್ತಾರೆ ಕುಡಿಯೋದಕ್ಕಂತ. ಸೊ ಇಂಥ ಸಂದರ್ಭದಲ್ಲಿ ಆ ಒಂದು ರಿಲೇಷನ್ಶಿಪ್ನ, ಆ ಒಂದು ಮನೆಯನ್ನು ಅವರು ಬಿಟ್ಟು ಅವರ ಮಕ್ಕಳ ಜೊತೆಗೆ ಹೊರಗಡೆ ಬಂದು ಸೊ ಅವರ ಸಂಸಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂದರೆ ಅದೊಂದು ತುಂಬ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಷ್ಟ ಆಗುತ್ತೆ. ಒಬ್ಬ ಹೆಣ್ಣು ಮಕ್ಕಳು ಎಸ್ಪೆಷಲಿ ಗಂಡನ ಒಂದು ಬಿಟ್ಟು ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತಂದರೆ ಸಮಾಜ ಒಂಥರ ನೋಡ್ತಾ ಇರುತ್ತೆ ಅವ್ರಿಗೆ, ಅವ್ರು ಒಂಥರ ನಿಂದಿಸ್ತಾ ಇರ್ತಾರೆ ಸಮಾಜದಿಂದ ಕೂಡ. ಸೊ ಇದೆಲ್ಲ ನಿಂದನೆಗಳನ್ನು ಎದುರಿಸಿ ಅದರ ಜೊತೆಗೆ ಮಕ್ಕಳನ್ನ ಕೂಡ ತುಂಬ ಚೆನ್ನಾಗಿ ಓದಿಸೋದಿದೆಯಲ್ಲ, ತುಂಬ ಕಷ್ಟದ ವಿಚಾರ ಅಂತಲೇ ಹೇಳ್ಬೋದು. ಬಡತನ ಒಂದು ಕಡೆಗಾದರೆ ಸಮಾಜವನ್ನು ಎದುರಿಸೋದು ಇನ್ನೊಂದು ಕಡೆಗಾಗುತ್ತೆ. ಫೈನಾನ್ಷಿಯಲಿ ತೊಂದರೆಗಳು ಬರ್ತಾ ಇರುತ್ತೆ. ಸೊ ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಬರುತ್ತೆ. ಅದರ ಜೊತೆಗೆ ಸಮಾಜದಲ್ಲೂ ಕೂಡ ಸಾಕಷ್ಟು ತೊಂದರೆಗಳು ಬರ್ತಾ ಇರುತ್ತೆ. ಜೊತೆಗೆ ರಿಲೇಟಿವ್ಸ್ ಎಲ್ಲ ಅವರು ಒಂಥರ ತೊಂದರೆಗಳನ್ನು ನಮಗೆ ಸೃಷ್ಟಿ ಮಾಡಿಕೊಡ್ತಾ ಇರ್ತಾರೆ. ಸೊ ಆ ಒಂದು ಕ್ಷಣದಲ್ಲಿ ನಮ್ಮ ಕೈಯಲ್ಲಿ ದುಡ್ಡು ಇಲ್ದ ಅಂದಾಗ ಸುತ್ತಮುತ್ತ ಯಾರು ನಮಗೆ ಜನ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರೋದಲ್ಲ, ಎಲ್ಲರೂ ಇದನ್ನ ಫೇಸ್ ಮಾಡಿರ್ತಾರೆ, ನಮ್ಮ ಒಂದು ಜೀವನದಲ್ಲಿ ಫೇಸ್ ಮಾಡಿರ್ತೀವಿ. ಸೊ ದುಡ್ಡಿಲ್ಲ ಅಂತ ಬಂದಾಗ ಯಾವ ರಿಲೇಟಿವ್ಸು ನಮ್ಮ ಜೊತೆಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಮಾತ್ರ ನಮ್ಮ ಸಹಾಯಕ್ಕೋಸ್ಕರ ಬರ್ತಾರೆ. ಸೊ ಅವ್ರನ್ನೆಲ್ಲ ಬಿಟ್ಟು ಬೇರೆಯವರೆಲ್ಲ ಬರ್ತಾ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಾರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಕಷ್ಟಗಳು ಎಲ್ಲರೂ ಎದುರಿಸ್ತಾ ಇರ್ತಾರೆ. ಆ ರೀತಿ ಕಷ್ಟಗಳ ಬಗ್ಗೆ ಸೊ ನಿಮ್ಗೆ ಏನಾದ್ರು ಕಥೆಗಳು ಗೊತ್ತಿತ್ತು ಅಂತಂದರೆ, ನೀವೇನಾದ್ರು ಆ ರೀತಿ ಒಂದು ಸಿಚುವೇಶನ್ಸ್ನಾಗಿರ್ಬೋದು, ಸಂದರ್ಭಗಳನ್ನಾಗಿರ್ಬೋದು ನೀವು ನೋಡಿದ್ದೀರಾ, ಅಥವಾ ಯಾರಾದರೂ ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಆ ರೀತಿ ಒಂದು ಸಿಚುವೇಶನ್ನ ಎದುರಿಸಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ನೀವು ಇವತ್ತು ಖಂಡಿತವಾಗ್ಲೂ ಮಾತಾಡ್ಬೋದು. ಅಂಥ ಕಥೆಗಳನ್ನು ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಇನ್ನೊಂದು ಕಥೆನ ನಾನು ಹೇಳೋದಾದರೆ, ಸೊ ನಮ್ಮ ಅಜ್ಜಿಯ ಕಥೆ ನಾನು ಹೇಳ್ತೀನಿ. ಇನ್ನೊಂದು ಕತೆ. ಸೊ ಅವ್ರಿಗೆ ಏನಾಗುತ್ತೆ ಅಂತಂದರೆ, ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಇಬ್ಬರು ಹೆಣ್ಮಕ್ಳಲ್ಲಿ ಒಬ್ಬರಿಗೆ ಮದುವೆ ಆಗಿರುತ್ತೆ. ಸೊ ಇನ್ನೊಬ್ಬರಿಗೆ ಆಗಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರ ಗಂಡನ ಕಳ್ಕೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ಅವ್ರು ನೋಡ್ಕೊಳ್ಳೋವಂಥದ್ದಾಗಿರ್ಬೋದು, ಹೆಣ್ಣು ಮಗಳನ್ನ ಸಾಕೋದಂತಾಗಿರ್ಬೋದು ಕಷ್ಟ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಊರನ್ನು ಬಿಟ್ಟು ಬಂದು ಸೊ ಅಲ್ಲಿ ಅವರ ಒಂದು ಉದ್ಯೋಗವನ್ನು ಮಾಡಿ ಸೊ ಮಗಳನ್ನ ಮದುವೆ ಮಾಡ್ತಾರೆ. ಸೊ ಅದು ಕೂಡ ಕಷ್ಟದಂಥ ಕೆಲಸ ಅಂತಲೇ ಹೇಳ್ಬೋದು. ಎಲ್ಲ ಚಿಕ್ಕ ಚಿಕ್ಕ ತೊಂದರೆಗಳು ಅಂತ ನಮಗೆ ಅನಿಸ್ತಾ ಇರುತ್ತೆ. ಆದರೆ ಆ ಸಿಚುವೇಶನ್ನಲ್ಲಿ ಆ ಒಂದು ಎಲ್ಲವನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ತುಂಬ ಅದು ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಸಾಧನೆ ಮಾಡಿದಂಥ ಹೆಣ್ಮಕ್ಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ನೀವು ಕೂಡ ಮಾತಾಡ್ಬೋದು. ಸೊ ಯಾರು ನಿಮಗೆ ಗೊತ್ತಿರೋರ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಬಗ್ಗೆ ಆಗಿರ್ಬೋದು, ನೀವು ನೋಡಿದಂಥ, ನೀವು ಕೇಳಿದಂಥ ಕಥೆಗಳ ಬಗ್ಗೆ ಇವತ್ತು ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಎಲ್ಲ ಥರದ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ತಾ ಇರೋಂಥ ಹೆಣ್ಣು ಮಕ್ಕಳಿಗೆ ಇವತ್ತೊಂದು ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರ ಬಗ್ಗೆ ಇವತ್ತು ಮಾತಾಡೋಣ. ಸೊ ನಿಮಗೆ ಗೊತ್ತಿರೋಂಥ ಹೆಣ್ಮಕ್ಳ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಸೊ ಗೃಹಿಣಿ ಆಗಿರೋದು ಕಷ್ಟ ಅಂತ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ. ಸೊ ಗೃಹಿಣಿ ಆಗಿರೋರಿಗೆ ಎಲ್ಲ ತೊಂದರೆಗಳು ಬರ್ತಿರುತ್ತೆ. ಒಂದು ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಒಂದೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ,
ಎಸ್ಪೆಷಲಿ ಈಗ ತಾನೇ ಮದುವೆ ಆಗಿರೋರ್ಗಂತವ್ರಿಗೆ. ಸೊ ಅತ್ತೆಗಳಿಂದನೂ ಕೂಡ ಸ್ವಲ್ಪ ಕಾಟಗಳಿರುತ್ತೆ. ಸೊ ಎಲ್ಲ ಕೇಳ್ತಾರೆ ಅದ್ರ ಬಗ್ಗೆ. ಎಲ್ಲ ಅತ್ತೆಂದ್ರು ಆಗಿರ್ತಾರೆ ಅಂತ ನಾನು ಹೇಳಕ್ ಆಗೋದೇ ಇಲ್ಲ. ಸೊ ಆದ್ರೂ ಕೂಡ ಕೆಲವರು ತುಂಬಾ ಕಷ್ಟವನ್ನ ಕೊಡ್ತಾ ಇರ್ತಾರೆ, ಸಾಕಷ್ಟು ತೊಂದರೆಗಳನ್ನ ಅವರು ಕೂಡ ಅನುಭವಿಸ್ತಾ ಇರ್ತಾರೆ, ನಿಂದನೆಗಳು ಮಾಡ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಸಂಸಾರವನ್ನ ಚೆನ್ನಾಗಿ ನಡ್ಕೊಂಡು ಹೋಗೋದ್ರ ಜೊತೆಗೆ ಸೊ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗ್ತಾ ಇರುತ್ತೆ. ಸೊ ಆಗ್ಲೇ ವಿಶಾಲ್ ಅವರು ಕೂಡ ಹೇಳ್ದಾಗೆ ಸೊ ಎಲ್ಲ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ಎದುರು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಬಾರಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗ್ತಾ ಇರುತ್ತೆ. ಸೊ ಎಷ್ಟೇ ಕಷ್ಟಗಳು ಬಂದ್ರೂ ಕೆಲವೊಂದು ಸಲ ಅದನ್ನ ನುಂಗ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡುವಂತ ಸಾಕಷ್ಟು ಸಂದರ್ಭಗಳು ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹೆಣ್ಣಿನ ಸಹನ ಶಕ್ತಿ ಆಗಿರ್ಬೋದು ಎಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಅವ್ರು ಎಷ್ಟು ಸಹನೆಯಿಂದ ಅವರ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾರೆ, ಎಷ್ಟು ತಾಳ್ಮೆಯಿಂದ ಅವ್ರ ಸಂಸಾರದಲ್ಲಿ ಇರ್ತಾರೆ ಅನ್ನೋದೆಲ್ಲ ಸಾಕಷ್ಟು ಮ್ಯಾಟರ್ ಆಗುತ್ತೆ. ಸೊ ತುಂಬಾ ನಗ್ನಗ್ತಾ ಎಷ್ಟೊಂದು ಬಾರಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮ್ಮ ತಾಯಿಯರೇ ನಾವು ನೋಡಿರ್ತೀವಿ, ನಗ್ನಗ್ತಾ ಇರ್ತಾರೆ. ಎಷ್ಟೇ ಕಷ್ಟಗಳು ಬರ್ತಾ ಇದ್ರು ಕೂಡ ನಮ್ಮ ಮುಂದೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಇದೆಲ್ಲ ಒಂದು ಹೀರೋಯಿಕ್ ಒಂದು ಆಟಿಟ್ಯೂಡ್ ಅಂತಾನೆ ಹೇಳ್ಬೋದು. ಸೊ ಅವರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಬನ್ನಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಅಂಬಿಕಾ ಮೇಡಮ್. ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ. ಓಕೆ, ಈ ಕಾರ್ಯಕ್ರಮ ನೋಡ್ತಾ ಇದ್ರಾ ಇವತ್ತು? ಹಾ ಮೇಡಮ್, ನೋಡ್ತಾ ಇರ್ಲಿಲ್ಲ. ಇವತ್ತು ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಒಂದು, ಓಕೆ ಅಲ್ಲಿ ಕಾರ್ತಿಕ ಇದೆ. ಸೌಂಡ್ಸ್ ಗೊತ್ತಾಗಲ್ಲ, ಆದ್ರೂ ಮಾಡಿದೆ ಟ್ರೈ ಲೈನ್ ಸಿಕ್ತ. ಓಕೆ, ಏನ್ ಫಂಕ್ಷನ್ ಇದೆ ಅಲ್ಲಿ? ಏನ್ ಮಾಡ್ತಾ ಇದಾರೆ ಕಾರ್ತಿಕಕ್ಕೆ? ಅವ್ರು ಮಾಡ್ತಿದಾರೆ, ನಾವು ಹೋಗಿಲ್ಲ. ನಾವು ಮನೇಲಿ ನಮ್ಮ ಅಣ್ಣ ಅವ್ರು ಹೋಗಿದ್ದಾರೆ. ಓಕೆ, ಯಾವ ದೇವ್ರ ದೇವಸ್ಥಾನ ಅದು? ಅದು ಸಿದ್ದಾರೂಢದು. ಓಕೆ, ಸಿದ್ದಾರೂಢ ದೇವಸ್ಥಾನ ಅದು. ಓಕೆ, ಎಲ್ಲಿ ಬರುತ್ತೆ ಅದು ದೇವಸ್ಥಾನ? ಮುಂದೆನೆ ಇರೋದು. ನಮ್ದು ಸಂಧಿ ಬರುತ್ತೆ ಸ್ವಲ್ಪ, ಅದ್ ಮುಂದೆ ಇದೆಲ್ಲ ಹಾಡೆಲ್ಲ ಹಾಕ್ಬಿಟ್ಟಿದ್ದಾರೆ. ಓಕೆ, ಹಾ, ಕೇಳಿಸಂಗೆ ಇಲ್ಲ ವಾಯ್ಸು. ಓಕೆ, ಸೊ ಎಲ್ಲಿ ಬರುತ್ತೆ ದೇವಸ್ಥಾನ? ಇಲ್ಲ, ನಮ್ ಗಾಂಧಿನಗರದಲ್ಲೇ. ಗಾಂಧಿನಗರದಲ್ಲಿದೆ. ಓಕೆ, ಸೂಪರ್. ಸೊ ಇದನ್ನ ವಿಷಯ ಬಂದ್ಬಿಟ್ಟು ಸೊ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಸಾಕಷ್ಟು ಕಷ್ಟಗಳು ಬರ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಅವರು ಗೃಹಿಣಿ ಆಗಿದ್ರು ಕೂಡ ಸಾಕಷ್ಟು ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ. ಸೊ ಅಥವಾ ಹೊರಗಡೆ ಸಮಾಜದಿಂದ ಕಷ್ಟಗಳು ಬರ್ತಾ ಇರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ಎಲ್ಲ ಕಷ್ಟಗಳನ್ನ ಎದುರಿಸಿ ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರೋಂಥ ಕಥೆಗಳನ್ನಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಬಂದಿರೋ ಕಷ್ಟಗಳನ್ನ ಬಗ್ಗೆ ಆಗಿರ್ಬೋದು ಮಾತಾಡ್ಬೋದು. ಅದೇ ಇನ್ನು ಚೆನ್ನಾಗಿ ಎಲ್ಲಾ ಜೀವನ ಚೆನ್ನಾಗಿದ್ರೆ ಚೆನ್ನಾಗಿ ಮೇಡಮ್. ಓಕೆ, ಒಂದ್ ಸ್ವಲ್ಪ ಏನಾದ್ರು ಅಂದ್ರೆ ಕೆಲವರು ಬಡವರು ಇರ್ತಾರೆ, ಕೆಲವರು ಚೆನ್ನಾಗಿರೋರು ಇರ್ತಾರೆ. ಚೆನ್ನಾಗಿರೋರೇನ ಹಂಗ ಜೀವನ ನಡೆಸ್ತಾರೆ. ಇಲ್ದೇ ಇರೋದು ಏನಾಗ್ತಾ ಇದೆ ಅಂದ್ರೆ ಮಕ್ಕಳನ್ನ ನೋಡ್ಕೊಳಕ್ಕೆ ಅಂತಂದು ಕೆಲ್ಸ ಮಾಡ್ಕೊಂಡು ಮನೇನು ನೋಡ್ಕೊಂಡ್ಬೇಕು, ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ಬೇಕು, ಕೆಲ್ಸನ ಮಾಡ್ಕೊಂಡ್ ಬಂದು ಮನೇಲೆಲ್ಲ ನೋಡ್ಕೊಂಡ್ಬೇಕು, ಮಕ್ಕಳನ್ನ ಸಾಕಿ ಅವ್ರನ್ನ ವಿದ್ಯಾಭ್ಯಾಸ ಎಲ್ಲ ಕೊಡ್ಸಿ ಓಕೆ, ಮದ್ವೆ ಎಲ್ಲ ಮಾಡ್ಬೇಕು. ಅದೆಲ್ಲ ಕಷ್ಟನೇ ಸ್ವಲ್ಪ. ನಮ್ಮ ಮನೇಲೆ ನಮ್ಮ ಅಮ್ಮಂದೆ ತಗೊಂಡ್ರುನು ನಮ್ಮ ಅಪ್ಪಾಜಿ ಬೇಗ ಇದಾಯ್ರಲ್ಲ, ಎಕ್ಸ್ಪರ್ಟ್ ಆಯ್ದ್ರಲ್ಲ. 8 ಜನ ಮಕ್ಕಳನ್ನ ಅವ್ರನ್ನೆಲ್ಲ ಹೆಂಗೆ ಸಾಕಿ ಇದು ಮಾಡಿ ಎಲ್ಲಾರ್ಗು ಇವತ್ತು ಒಂದ್ ಹಂತಕ್ ಬಂದಿದ್ದಾರೆ. ಎಲ್ಲಾರು ಮದ್ವೆ ಅನ್ನಂಗ್ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ರು. ಎಲ್ಲ ಒಂದ್ ಇದಕ್ ಚೆನ್ನಾಗ್ ಬಂದವ್ರ ಅಂದ್ರೆ ಕಷ್ಟಪಟ್ಟಿರಕ್ಕೆ ಇವತ್ತೊಂದು ಚೆನ್ನಾಗಿದ್ದಾರೆ ಎಲ್ರು ನಮ್ಮಮ್ಮ ನಾವೆಲ್ಲರೂ. ಓಕೆ, ಸೊ ಇಷ್ಟು ಕಷ್ಟಪಟ್ಟು ಸಾಕಿರೋದಕ್ಕೆ ಎಲ್ಲರೂ ಒಂದ್ ಹಂತದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರ್ದು ನಮ್ಮ ಅಪ್ಪಾಜಿ ಒಬ್ಬರದೇ ಮದ್ವೆ ಮಾಡಿ ಇದ್ದಿದ್ದು ತೀರ್ಕೊಂಡಿದ್ದು. ಓಕೆ, ಇನ್ನು 7 ಜನದ್ದು ನಮ್ಮ ಅಮ್ಮನೇ ಮದ್ವೆ ಮಾಡಿರೋದು. ವಾವ್, ಸೂಪರ್. ತುಂಬಾ ಖುಷಿ ಅನ್ಸ್ತು ಈ ಕಥೆನ ಕೇಳಿ. ಸೊ ಇವತ್ತು ಹಾಡು ಡೆಡಿಕೇಟ್ ಮಾಡ್ತೀರಾ ನಿಮ್ಮ ತಾಯಿಯವ್ರಿಗೆ ನೀವು? ಮೇಡಮ್, ಯಾವ್ದಾರ ಹಾಡು ಹೇಳ್ತೀರಾ ನಿಮ್ ತಾಯಿಯವ್ರಿಗೋಸ್ಕರ ಇವತ್ತು? ಹಾ ಮೇಡಮ್. ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ, ಆಲಾಲಿಪದ ನನ್ನ ಒಳಗೆ ಸದ ನಿಲ್ಲದೆ ಮಿಡಿದಿದೆ ಅಮ್ಮ, ಪ್ರಿಯ ಹಂಗಿರದ ತನೆ ಬೇಕಿರದ ದೇವ ದೈವವೇ ಅಮ್ಮ, ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ. ಅಷ್ಟೇ. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ನಿಮ್ ಕಡೆಯಿಂದ? ಇಲ್ಲ ಮೇಡಮ್, ಯಾರ್ದೆಲ್ಲ ಬರ್ಡೇ ಇದೆ ಅವ್ರಿಗೆಲ್ಲರಿಗೂ ವಿಶ್ ಹ್ಯಾಪಿ ಬರ್ಡೇ. ಓಕೆ, ಟಿವಿ ನೋಡ್ತಾ ಇರೋರ್ಗೆಲ್ಲ ಹಾಯ್, ಗುಡ್ ಈವ್ನಿಂಗ್. ಎಸ್, ಓಕೆ. ಸೊ ಟಿವಿ ನೋಡ್ತದ ನಾವಿದ ಅಂತಂದ್ ಹೇಳ್ಬಿಟ್ಟು ಅವನಿಗೆ ನೀವಂದ್ರೆ ತುಂಬಾ ಇಷ್ಟ. ಓಕೆ, ಅವನಿಗೆ ಒಂದ್ ಹಾಯ್ ಹೇಳ್ಬಿಟ್ಟು. ಸೊ ಎಸ್, ಅವ್ರಿಗೂ ಕೂಡ ಹಾಗೆ ನಿಮ್ಮ ಇಡೀ ಫ್ಯಾಮಿಲಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಹಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವ್ರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ.
ಸಂಬಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರ ತಾಯಿಯವ್ರ ಬಗ್ಗೆ ಅವರು ಕೂಡ ಮಾತಾಡ್ತಾ ಇದ್ರು. ಸೊ ಕಷ್ಟ ಆಗುತ್ತೆ, ಸೊ ಕೆಲವೊಂದು ಸಲ ಕಷ್ಟಗಳು ಬರ್ತಾ ಇರುತ್ತೆ, ಅದನ್ನ ಕೂಡ ಅವ್ರು ಎದುರಿಸಿ ಮುಂದೆ ಬಂದ್ರು ಅನ್ನೋಂಥ ವಿಚಾರಗಳನ್ನ ಅವರು ಕೂಡ ಹೇಳ್ತಾ ಇದ್ರು. ಸೊ ಸಾಕಷ್ಟು ಬಾರಿ ನಾವು ಮಾತಾಡಬೇಕಾದ್ರೆ ಸ್ವಲ್ಪ ಯಾವಾಗಲೂ ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ ಅಥವಾ ಯಾರೋ ಗೊತ್ತಿರೋಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ, ಸೊ ಎಲ್ಲ ದೊಡ್ಡವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಬಟ್ ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ಕಷ್ಟಗಳು ಬರ್ತಾ ಇರ್ತವೆ, ನಮ್ಮ ಸುತ್ತಮುತ್ತ ಎಷ್ಟೊಂದು ಕಥೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅದನ್ನ ಎಲ್ಲೋ ಒಂದ್ ಕಡೆ ನೋಡಿದ ಹಾಗೆ ಸುಮ್ಮನೆ ಇರ್ತೀವಿ, ಅವೇನ್ ದೊಡ್ಡ ವಿಚಾರ ಅಲ್ಲ ಅಂತ ಅನಿಸ್ತಿರುತ್ತೆ, ಎಲ್ರಿಗೂ ಕಷ್ಟ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಆದ್ರೂ ಕೂಡ ಆ ಕಷ್ಟಗಳನ್ನ ಎದುರಿಸಿ ಮುಂದೆ ಬಂದಂತ ಇವತ್ತು ರಿಯಲ್ ಲೈಫಲ್ಲಿ ಇರುವಂತ ಹೀರೋಗಳ ಬಗ್ಗೆ ಇವತ್ತು ಮಾತಾಡಿದ್ವಿ. ಸೊ ಎಲ್ಲ ಹೆಣ್ಣು ಮಕ್ಕಳು ಯಾರೆಲ್ಲ ಆ ರೀತಿ ಸಾಧನೆಗಳನ್ನ ಮಾಡಿದ್ದಾರೆ, ಯಾರೆಲ್ಲ ಆ ರೀತಿ ಎದುರಿಸ್ತಾ ಇದ್ದಾರೆ ಅವರ ಕಷ್ಟಗಳನ್ನ, ಅವ್ರು ಎಲ್ಲರಿಗೂ ಒಂದು ಗ್ರೇಟ್ ಅಂತಾನೆ ಹೇಳ್ಬೋದು, ಅವ್ರೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳೋಣ. ಸೊ ಇವತ್ತಿನ ಅಂಥವ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸಾಕಷ್ಟು ಕಥೆಗಳನ್ನ ಇವತ್ತು ಹಂಚ್ಕೊಳಕ್ ಆಗ್ಲಿಲ್ಲ, ಕೆಲವೊಂದು ಸ್ವಲ್ಪ ಕಥೆಗಳನ್ನ ಮಾತ್ರ ಹಂಚ್ಕೊಳಕಾಯ್ತು. ಯಾಕಂದ್ರೆ ಇನ್ನೂ ಸಾಕಷ್ಟು ಜನ ರೀತಿ ಇದ್ದಾರೆ ಕಷ್ಟವನ್ನ ಎದುರಿಸಿ ಮುಂದೆ ಬರ್ತಾ ಇರುವಂತವ್ರು. ಸ್ವಲ್ಪ ಜನರ ಬಗ್ಗೆ ಇವತ್ತು ಮಾತಾಡಿದೀವಿ. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನ ಇನ್ನು ಮತ್ತೆ ನೋಡ್ಬೇಕು ಅಂದ್ರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ ಆಗುತ್ತೆ, ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ, ಅಲ್ಲಿ ಕೂಡ ಹೋಗಿ ಎಲ್ಲ ವಿಡಿಯೋಸ್ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಸೊ ನಾಳೆಯ ವಿಷಯ ಏನಪ್ಪಾ ಅಂತಂದ್ರೆ, ಸೊ ವರ್ಷದ ಕೊನೆಯ ದಿನ ಆಗಿರೋದ್ರಿಂದ ಸೊ ನಾಳೆ ಏನ್ ಮಾತಾಡೋಣಪ್ಪ ಅಂತಂದ್ರೆ, ಸೊ ಈ ವರ್ಷ ನಿಮ್ದು ಹೇಗಿತ್ತು, ಸೊ ಏನೆಲ್ಲ ಮಾಡಿದ್ರಿ ಈ ವರ್ಷದಲ್ಲಿ, ಸೊ ನಿಮ್ಮ ಈ ವರ್ಷ ಹೇಗಿತ್ತು, ಒಂದ್ 2 ಲೈನ್ ನೀವು ಸಮರೈಸ್ ಮಾಡೋದಾದ್ರೆ ಈ ವರ್ಷವನ್ನ ಹೇಗೆ ಹೇಳೋಕೆ ಇಷ್ಟಪಡ್ತೀರಾ, ಈ ವಿಚಾರದ ಬಗ್ಗೆ ನಾಳೆ ಮಾತಾಡೋಣ. ಸೊ ನಾಳೆ ಸಿಗ್ತೀನಿ ನಿಮ್ಗೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.